ಶುರು ಕರ್ ಬರ್ತಾ ಇರಬೇಕು. ಅದಕ್ಕೆ ನೀವೇನು ಗ್ಯಾರಂಟಿ ಕೊಡದಿದ್ದರೂ ಪರವಾಗಿಲ್ಲ, ಸ್ವತಂತ್ರವಾಗಿ ಬದುಕಲು ನೀವು ಅವಕಾಶ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆ 79ನೇ ಸ್ವಾತಂತ್ರ್ಯದ ಶುಭಾಶಯವನ್ನು ನಮ್ಮ ದೇಶದ 140 ಕೋಟಿ ಜನರಿಗೂ ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಮಾತಿಗೆ ವಿರಾಮ. ಜೈ ಭಾರತ್, ಜೈ ಕರ್ನಾಟಕ. ತುಂಬ ಹೃದಯದ ಧನ್ಯವಾದಗಳು ಸರ್. ಮಳೆಯ ಕೊಠಡಿಯೊಳಗೆ ಸಿದ್ಧತೆ ಮಾಡಿಕೊಂಡಿದ್ದೇವೆ. ದಯವಿಟ್ಟು ಆಗಮಿಸಿದ ಎಲ್ಲ ಗಣ್ಯರು ನಮ್ಮೊಂದಿಗೆ ಅಲ್ಲಿ ಸೇರ್ಕೋಬೇಕು ಅಂತ ವಿನಂತಿಸಿ ಎಲ್ಲರೂ ಸಾವಧಾನ್ ಗ್ರೂಪ್ ಡಿಸ್ಕಸ್. ದಯವಿಟ್ಟು ಮಕ್ಕಳು ಸಾಲಾಗಿ ಅಲ್ಲ ಮತ್ತೆ ಹೋಗಿ. ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಈ ದಿನದ ಚಿಕ್ಕದಾದ ಚೊಕ್ಕವಾದ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಶಾಲಾ ವತಿಯಿಂದ ಆಯೋಜಿಸಿದ್ದಾರೆ. ಈಗ ಶಾಲಾ ವತಿಯಿಂದಲೇ ಅದನ್ನು ನಡೆಸಿಕೊಡ್ಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಜೊತೆಗೆ ಲಯನ್ಸ್ ಕ್ಲಬ್ ಚೋಟಾಮಗಳೂರು ಹಾಗೆ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಒಕ್ಕೂಟ ಇದು ಕೂಡ ಜೊತೆಗೆ ಸೇರಿಕೊಂಡು ಈ ಸುಸಂದರ್ಭವನ್ನು ಸುಲಲಿತವಾಗಿ ಸಂಭ್ರಮವಾಗಿ ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭಾಶಯಗಳು. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ಆವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಲಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ನಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳ ನಾಡಿದ ನಾಡೆ, ಲಂಕನ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಜನಗಣ ಹೋಲುವ ದೊರೆಗಳ ರಾಮ, ಗಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಶುಭ ಮುಂಜಾನೆಯ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ಈಗ ಸ್ವಾಗತ ಭಾಷಣವನ್ನು ಮಾಡಲಿದ್ದೇನೆ. ಮೊದಲಿಗೆ ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ನೆರೆಯವರೇ ಅದೇ ರೀತಿ ನಮಗೆ ಕೊಡುಗೈ ದಾನಿಗಳಾದ ಶ್ರೀಯುತ ಸಂತೋಷ್ ಮೂಸಾ ಸರ್ ಅವರಿಗೆ ನಮ್ಮ ಮುಖ್ಯ ಶಿಕ್ಷಕರು ಹೂ ಕೊಟ್ಟು ಸ್ವಾಗತವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇವತ್ತಿನ ಧ್ವಜವನ್ನು ಹಾರಿಸಿ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಇಸ್ಮಾಯಿಲ್ ಸರ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಲಪಾಡಿ, ಇವರ ಅನುಪಸ್ಥಿತಿಯಲ್ಲಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ನಮ್ಮ ಲಯನ್ಸ್ ಶ್ರೀಯುತ ವೆಂಕಟೇಶ್ ಹೆಬ್ಬಾರ್ ಇವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಲಯನೆಸ್ ಪ್ರತಿಮಾ ಹೆಬ್ಬಾರ್ ಇವರಿಗೂ ಕೂಡ ಪೂರ್ಣಿಮಾ ಮೇಡಮ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಚೋಟಾ ಮಂಗಳೂರು ಲಯನ್ಸ್ ಕ್ಲಬ್ ಸದಸ್ಯರಾದ ಲಯನೆಸ್ ಶ್ರೀಮತಿ ಕಮಲಾ ಗೌಡ ಇವರಿಗೂ ಕೂಡ ಹೂವನ್ನು ಕೊಟ್ಟು ನಮ್ಮ ಜಾಯ್ಸ್ ಮೇಡಮ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನೆಸ್ ಅಧ್ಯಕ್ಷೆ ಚೋಟಾ ಮಂಗಳೂರು ಅವರಿಗೆ ನಮ್ಮ ಕಮಲಾ ಗೌಡರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಲಯನ್ ಸತೀಶ್ ಭಂಡಾರಿ ಕೋಶಾಧಿಕಾರಿ ಇವರಿಗೂ ಕೂಡ ನಮ್ಮ SCMC ಸದಸ್ಯರು ಹೂ ಕೊಟ್ಟು ಸ್ವಾಗತಿಸಿದರು. ಅದೇ ರೀತಿ ಮಲ್ಲಿಕಾ ಪ್ರಾಂತೀಯ ಲಯನೆಸ್ ಅಧ್ಯಕ್ಷರು ಇವರಿಗೂ ಕೂಡ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿ ಲಯನೆಸ್ ಭಾನುಮತಿ ಅವರಿಗೆ ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ SCMC ಸದಸ್ಯರು ಇಸ್ಮಾಯಿಲ್ ಅವರಿಗೂ ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರು ಅಧ್ಯಕ್ಷರು ಪ್ರೈಮರಿ ಶಾಲೆಯಲ್ಲಿ ಅಲ್ವಾ, ನಮ್ಮಲ್ಲಿ ನೌಶಾದ್ ಇವರಿಗೂ ಕೂಡ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ನಮ್ಮ ಸಭೆಯಲ್ಲಿ ಸಭಾಧ್ಯಕ್ಷರ ಹತ್ತಿರ ಕೂತ್ಕೊಂಡಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಯವರು. ಅದೇ ರೀತಿ ನಮಗೆ ಹೆಲ್ಪ್ ಕೂಡ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅವರಿಗೂ ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಕರವರು ಅವರಿಗೂ ಕೂಡ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿ ಶಿಕ್ಷಕಿ ಗೀತಾ ಶಾನುಭಾಗ್ ಅವರಿಗೂ ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದವರಿಗೂ ಕೂಡ, ಹಳೆ ವಿದ್ಯಾರ್ಥಿ ಸದಸ್ಯರಿಗೂ ಕೂಡ, ಎಲ್ಲರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ. ಸ್ವಾಗತ ಮಾಡಿದ ಚಿತ್ರಲೇಖ ಮೇಡಮ್ನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ಎಲ್ಲ ಕಡೆಯಲ್ಲಿ ದೀಪ ಅದು ಇದೆಲ್ಲ ಮಾಡಿಕೊಂಡು ನಾವು ಕಾರ್ಯಕ್ರಮ ಉದ್ಘಾಟಿಸ್ತೇವೆ. ಇಲ್ಲಿ ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡೋಣ ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಈಗ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ನಡೆಸಿಕೊಡ್ಬೇಕು. ಒಂದು ಗಂಡು ಒಂದು ಹೆಣ್ಣು ಮಗು ಅವರ ಪಕ್ಕದಲ್ಲಿ ಬಂದು ಇಲ್ಲಿ ನಿಲ್ಬೇಕಾಗ್ತದೆ. ಮೇಡಮ್, ಒಂದು ಗಂಡು ಒಂದು ಹೆಣ್ಣು ಮಗು 4 ಜನ ಇರ್ತಾರೆ. ಒಂದೇ ಕೊಡೆಯಲ್ಲಿ 4 ಜನ ಇರ್ತಾರೆ. ಒಗ್ಗಟ್ಟಿನ ಸಂಕೇತ ಹಾಗೂ ಈ ಪುಟ್ಟ ಮಕ್ಕಳಿಗೆ ಆಸರೆಯನ್ನು ಕೊಡುವಂತಹ ಒಂದು ಸಂಕೇತ ಕೊಡೆ ಅರಳಿಸುವ ಮೂಲಕ
ಬಂಧುಗಳಿಗೆ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ನನ್ನ ಆತ್ಮೀಯರೂ ಆಗಿರುವ ಸಂತೋಷ್ ಮೂಸಾ ಸರ್ ಅವರೇ, ಹಾಗೆ ಲಯನ್ ವೆಂಕಟೇಶ್ ಹೆಬ್ಬಾರ್ ಸರ್, ಚೀಫ್ ಕೋಆರ್ಡಿನೇಟರ್ ಆಫ್ ಗ್ಲೋಬಲ್ ಕೌಸ್, ಇದರ ಚೀಫ್ ಕೋಆರ್ಡಿನೇಟರ್ ಆಗಿರುವಂತಹ ವೆಂಕಟೇಶ್ ಹೆಬ್ಬಾರ್ ಸರ್ ಅವರೇ, ಅವರ ಪತ್ನಿ ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಅವರೇ, ಹಾಗೆಯೇ ಹರಿನಾಕ್ಷಿ ಮೇಡಮ್, ಕಮಲಾ ಮೇಡಮ್, ಸತೀಶ್ ಭಂಡಾರಿ ಸರ್, ಮಲ್ಲಿಕಾ ಭಂಡಾರಿ ಮೇಡಮ್, ಹಾಗೆ ಭಾನುಮತಿ ಮೇಡಮ್ ಮತ್ತು ಲಯನ್ಸ್ ಛೋಟಾ ಮಂಗಳೂರಿನ ಎಲ್ಲ ಪದಾಧಿಕಾರಿಗಳನ್ನು ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತಿಸ್ತಾ, ನನ್ನದೇ ಸಂಸ್ಥೆಯ ದಾನಿಗಳು ನಮ್ಮ ಜೊತೆಗಿದ್ದಾರೆ. PA ಕುಂಜಿ ಸರ್ ಇದ್ದಾರೆ, ನಾಗೇಶ್ ಸರ್ ಇದ್ದಾರೆ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ನೌಷದ್ ಸರ್ ಇದ್ದಾರೆ, ನಮ್ಮ ಶಾಲೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಚನ್ನಪ್ಪ ಸರ್ ಇದ್ದಾರೆ, ಶಾಲೆಯ ದಾನಿಗಳು ಪೋಷಕರು ಆಗಿರುವಂತಹ ಇಸ್ಮಾಯಿಲ್ ಸರ್ ಇದ್ದಾರೆ, ಮತ್ತು ಎಲ್ಲ ನನ್ನ SDMCಯ ಸದಸ್ಯರು, ಭಗಿನಿಯರಿದ್ದೀರಿ, ನನ್ನ ಮುತ್ತು ಮಕ್ಕಳಿದ್ದೀರಿ, ಅಡುಗೆಯವರಿದ್ದೀರಿ, ನನ್ನ ಶಿಕ್ಷಕ ಮಿತ್ರರಿದ್ದೀರಿ, ಹಾಗೂ ನನ್ನ ಶಾಲೆಯ ಸಂಪತ್ತು ಹಳೆ ವಿದ್ಯಾರ್ಥಿಗಳು ನೀವಿದ್ದೀರಿ. ಎಲ್ಲರಿಗೆ ವಂದಿಸ್ತಾ, ಲಯನ್ಸ್ ಕ್ಲಬ್ ಈ ವರ್ಷ ನಮ್ಮ ಜೊತೆಗೆ, ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಘಟಕ ನಮ್ಮೊಂದಿಗೆ ಸೇರಿ ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದು ನಮ್ಮ ಶಾಲೆಯ ಸೌಭಾಗ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ಹಸಿವು ಮುಕ್ತ, ಶಿಕ್ಷಣ ಭರಿತ, ಸಂಪನ್ಮೂಲ ಭರಿತ ರಾಷ್ಟ್ರವನ್ನು ಕಟ್ಟುವ ಮಹಾನ್ ಉದ್ದೇಶದಿಂದ ಈ ಲಯನ್ಸ್ ಕ್ಲಬ್ ವಿಶ್ವವ್ಯಾಪಿ ಘನ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಅದರ ಒಂದು ಅಂಗ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇವತ್ತು ನಮ್ಮ ಜೊತೆಗಿದೆ. ನಾನು ಈಗಾಗಲೇ ಹೇಳಿದೆ, ಅದೊಂದು ನಮ್ಮ ಸೌಭಾಗ್ಯವಾಗಿದೆ. ರಾಜ್ಯದಲ್ಲಿ ಇರುವ ಹಲವು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನಮ್ಮದು ಸರ್ಕಾರಿ ಪ್ರೌಢಶಾಲೆ ತಲಪಾಡಿ ಕೂಡ ಒಂದು. 1998ನೇ ಇಸ್ವಿಯಲ್ಲಿ ಆರಂಭವಾದ ಈ ಶಾಲೆ ಹಲವು ಏಳು ಬೀಳುಗಳನ್ನು ಕಂಡಿದೆ, ಕುಂದು ಕೊರತೆಗಳನ್ನು ಕಂಡಿದೆ. ಸಾವಿರಾರು ಮಕ್ಕಳನ್ನು ತನ್ನ ಒಡಲಲ್ಲಿಟ್ಟು ಸಾಕಿ ಶಿಕ್ಷಣ ಭರಿತರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡುಗೆ ನೀಡಿದೆ. ಇನ್ನೂ ಕೂಡ ಬರುವಂಥ ಮಕ್ಕಳಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನೆಲ್ಲ ನೆರವು ನೀಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ನೆರವು ನೀಡಲಿಕ್ಕೆ ನಾವು ಸದಾ ಶ್ರಮಿಸ್ತಾ ಇದ್ದೇವೆ. ಇಂದಿನ ಈ ದಿನ ನನ್ನ ಮಕ್ಕಳೊಂದಿಗೆ, ನನ್ನ ಪೋಷಕರೊಂದಿಗೆ, ಲಯನ್ಸ್ ಛೋಟಾ ಮಂಗಳೂರು ಘಟಕದ ಎಲ್ಲ ಪದಾಧಿಕಾರಿಗಳೊಂದಿಗೆ, ಶಾಲಾ ದಾನಿಗಳ ಜೊತೆಗೆ, ಹಳೆ ವಿದ್ಯಾರ್ಥಿಗಳ ಜೊತೆಗೆ, ಶಿಕ್ಷಕರ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಸ್ವಾತಂತ್ರ್ಯ ಎಂದ ಕೂಡಲೇ ನಮಗೆ ನೆನಪಾಗೋದು ಯಾವ ಅಡೆತಡೆಯೂ ಇಲ್ಲದ ನಿರಾತಂಕವಾದ ಬದುಕು. ಈ ನಿರಾತಂಕವಾದ ಬದುಕು ತನ್ನಷ್ಟಕ್ಕೇ ಬರೋದಿಲ್ಲ. ಈ ನಿರಾತಂಕವಾದ ಬದುಕು ನಮಗೆ ಬೇಕು ಅಂತಾದರೆ ಅದಕ್ಕೆ ನಾವೇ ಹಾಕಿಕೊಂಡ ಒಂದಿಷ್ಟು ರೂಪುರೇಷೆಗಳಿವೆ, ಒಂದಿಷ್ಟು ಕಾನೂನಿನ ಚೌಕಟ್ಟುಗಳಿವೆ, ಒಂದಿಷ್ಟು ಸಂಬಂಧಗಳಿವೆ, ಒಂದಿಷ್ಟು ಬಂಧಗಳಿವೆ, ಒಂದಿಷ್ಟು ರೂಪುರೇಷೆಗಳಿಂದ ಕೂಡಿದಂತಹ ನಮ್ಮ ಸಂವಿಧಾನದ ಚೌಕಟ್ಟು ನಮಗಿದೆ. ಇದನ್ನು ಅರಿತುಕೊಂಡ್ರೆ ಸ್ವಾತಂತ್ರ್ಯ ಹೇಳೋದು, ಸ್ವೇಚ್ಛೆ ಎಲ್ಲ ಹೇಳೋದು ನಮಗೆ ಗೊತ್ತಾಗ್ತದೆ. ನಾವು ಭಿನ್ನ ಭಿನ್ನ ಬಣ್ಣದವರಿದ್ದೇವೆ, ಭಿನ್ನ ಭಿನ್ನ ಜಾತಿಯವರಿದ್ದೇವೆ, ಭಿನ್ನ ಭಿನ್ನ ಧರ್ಮೀಯರಿದ್ದೇವೆ, ಭಿನ್ನ ಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯವರಿದ್ದೇವೆ. ಆದರೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಇದನ್ನು ಅರಿತುಕೊಂಡರೆ ನಮ್ಮ ದೇಶವನ್ನು ವಿಭಜನೆ ಮಾಡುವಂತಹ, ದೇಶವನ್ನು ಒಡೆದು ಹಾಕುವಂತಹ ಯಾವ ದುಷ್ಟಶಕ್ತಿಗಳೂ ಕೂಡ ನಮ್ಮನ್ನು ಆಳಲಿಕ್ಕೆ ಬಿಡದೇ ಇರಲಿಕ್ಕೆ ನಮಗೆ ಸಾಧ್ಯವಿದೆ. ಹಾಗಾಗಿ ನಾವೊಂದು ಈಗ ಸಂಕಲ್ಪ ಮಾಡಬೇಕು. ಯಾವ ಸಂಕಲ್ಪ ಮಾಡಬೇಕು? ನಮ್ಮ ಸಂಕಲ್ಪ ಹೇಗಿರಬೇಕು? ಗಡಿಯಲ್ಲಿ ಒಬ್ಬ ವೀರ ಯೋಧ ನಿಂತು ತಾಯಿಯನ್ನು ಕಾಯ್ತಾ ಇದ್ದಾನೆ. ಹಾಗಾಗಿಯೇ ನಾವಿಲ್ಲಿ ನೆಮ್ಮದಿಯ ನಿದ್ದೆಗಳನ್ನು ಮಾಡ್ತಾ ಇದ್ದೇವೆ, ನೆಮ್ಮದಿಯ ದಿನಗಳನ್ನು ಕಾಯ್ತಾ ಇದ್ದೇವೆ. ಹಾಗಿದ್ರೆ ಸಂಕಲ್ಪದ ಶಕ್ತಿ, ಸಂಕಲ್ಪದ ಅನಿವಾರ್ಯತೆ ಅವನಿಗೆ ಮಾತ್ರವೇ ಅಲ್ಲ, ದೇಶದ ಒಳಗೆ ಇರುವ ನಮಗೂ ಸಹ ಇದೆ. ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕು, ನಮ್ಮ ದೇಶದ ಸಂಪನ್ಮೂಲಗಳನ್ನು ಕಾದುಕೊಂಡು ಹೋಗಬೇಕು, ನಮ್ಮ ದೇಶದ ಏಕತೆಯನ್ನು ಕಾದುಕೊಂಡು ಹೋಗಬೇಕು. ಮತ್ತು ನಮ್ಮ ದೇಶ ಆಚೆ ಈಚೆಯ ಎಲ್ಲ ರಾಷ್ಟ್ರಗಳು ಸ್ವಲ್ಪ ತಲೆ ಎತ್ತಿ ನೋಡುವ ಹಾಗೆ ಮಾಡುವಂಥ ಹೊಣೆಗಾರಿಕೆ ನಮ್ಮ ಯುವಜನತೆಯ ಮೇಲಿದೆ. ನೀವೆಲ್ಲರೂ ನಮ್ಮ ಯುವ ಜನತೆಯ ಮುಂದಾಳತ್ವದಲ್ಲಿ ಮುನ್ನಡೆಯಲಿಕ್ಕಿರುವಂತಹ ಮಕ್ಕಳು.
ಹಾಗಾಗಿ ನಿಮಗೆ ಅಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಸರ್ಕಾರ ನಮ್ಮನ್ನು ನೇಮಿಸಿದೆ. ಅಂತಹ ಒಂದು ಜವಾಬ್ದಾರಿಯುತ ಕೆಲಸವನ್ನು ರಾಷ್ಟ್ರವ್ಯಾಪಿ ಲಯನ್ಸ್ ಕ್ಲಬ್ ಹೇಗೆ ಮಾಡ್ತಾ ಇದೆಯೋ, ನಮ್ಮ ದೇಶದಲ್ಲಿ ಅಗತ್ಯವಾದ ಕೆಲವು ನೆರವುಗಳನ್ನು ಕೂಡ ಅದು ಮಾಡ್ತಾ ಬಂದಿದೆ. ದೇಶದಲ್ಲಿ ಸಮಸ್ಯೆಗಳಿವೆ ಅಂತ ಕೇಳಬಹುದು ನೀವು. ಸಾಕಷ್ಟು ಸಮಸ್ಯೆಗಳಿವೆ, ನಮಗೆ ಗೊತ್ತಿದೆ. ಬಡತನ ಇದೆ, ನಿರುದ್ಯೋಗ ಇದೆ, ಆಂತರಿಕ ಅಭದ್ರತೆ ಇದೆ, ಮತ್ತು ದೇಶದ ಗಡಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅದೂ ಸಾಲದು ಎಂಬಂತೆ ಈಗಿತ್ತಲಾಗಿ ಬಹಳವಾಗಿ ನಾವು ಕಾಣ್ತಾ ಇರೋದು ನಮ್ಮ ದೊಡ್ಡಣ್ಣನ ಬಹಳ ಉಪಟಳ ನಮಗಿದೆ. ದಿನಕ್ಕೊಂದು ಆರ್ಥಿಕ ಬದಲಾವಣೆಗಳನ್ನು ಮಾಡ್ತಾ ಭಾರತವನ್ನು ಹೇಗೆ ಅಲ್ಲಾಡಿಸಬೇಕು ಅಂತ ಕಾಯ್ತಾ ಇರುವಂತಹ ಶಕ್ತಿಗಳು ಹೊರಗಿವೆ. ಆದರೂ ಕೂಡ ನಾವು ಇಲ್ಲಿ ಊಟ ಮಾಡದೆ ಬದುಕಲಿಲ್ಲ, ನಿದ್ದೆ ಮಾಡದೆ ಬದುಕ್ತಾ ಇಲ್ಲ. ನಾವು ನಮ್ಮಲ್ಲಿ ನಿದ್ದೆ, ಆರೋಗ್ಯ, ಆಟ, ಕ್ರೀಡೆ, ಮೈಥುನ ಎಲ್ಲವೂ ನಿರಾತಂಕವಾಗಿ ನಡೀತಾ ಇದೆ. ಅಂದರೆ ಇದು ಈ ದೇಶದ ಒಗ್ಗಟ್ಟಿನ ಸಂಕೇತವನ್ನು ಸೂಚಿಸ್ತದೆ. ನಾವಿವತ್ತೇನಾದರೂ ನೆಮ್ಮದಿಯಲ್ಲಿ ನಿಂತು ನೆಮ್ಮದಿಯಲ್ಲಿ ಮಲಗ್ತಾ ಇದ್ದೇವೆ, ನೆಮ್ಮದಿಯಲ್ಲಿ ಒಂದು ಶಾಲೆಗೆ ಬರ್ತಾ ಇದ್ದೇವೆ, ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೇವೆ, ಸ್ವತಂತ್ರವಾಗಿ ನಮ್ಮ ರಾಷ್ಟ್ರಧ್ವಜದ ಅಡಿಗೆ ನಾವು ನಿಂತು ಅದಕ್ಕೊಂದು ಸಲ್ಯೂಟ್ ಹೊಡಿತಾ ಇದ್ದೇವೆ ಅಂತಂದರೆ ಇದು ನಮ್ಮ ಒಗ್ಗಟ್ಟಿನ ಒಂದು ಪ್ರತೀಕವಾಗಿದೆ. ಇದನ್ನು ನಾವು ಸದಾ ಮುನ್ನಡೆಸಿಕೊಂಡು ಹೋಗಬೇಕು ಮತ್ತು ಈ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂತಹ ಸಂಬಂಧಗಳನ್ನು ನಾವು ನಿರಂತರವಾಗಿ ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ. ಒಂದು ಸುಂದರ ಕುಟುಂಬ, ಆ ಮೂಲಕ ಒಂದು ಸುಂದರವಾದಂತಹ ಸಮಾಜ, ಆ ಮೂಲಕ ಒಂದು ಸುಂದರವಾದಂತಹ ರಾಷ್ಟ್ರ ಕಟ್ಟಲಿಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಸುಸಜ್ಜಿತ ಸಮಾಜ ಕಟ್ಟುವ ಒಳ್ಳೆಯ ಹೊಂದಾಳುಗಳಾಗಿ, ಒಳ್ಳೆಯ ಸಂಸ್ಕಾರ ಭರಿತವರಾಗಿ ನಮ್ಮ ದೇಶದ ಮುಂದಿನ ಚುಕ್ಕಾಣಿಯನ್ನು ನೀವು ನಡೆಸಬೇಕು ಅಂತ ಹೇಳ್ತಾ, ಯಾರು ಎಷ್ಟೇ ಒಡಿಲಿಕ್ಕೆ ನಮ್ಮನ್ನು ಪ್ರಯತ್ನ ಮಾಡಿದರೂ ಕೂಡ ಹೇಗೆ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಷ್ಟಷ್ಟು ನಾವು ಗಟ್ಟಿಯಾಗ್ತಾ ಹೋಗ್ಬೇಕು. ಯಾಕೆಂದರೆ ನಾವೆಲ್ಲ ಇದೇ ಮಣ್ಣಿನಲ್ಲಿ ಬದುಕಬೇಕಾದವರು. ಹಾಗಾಗಿ ಹೇಗೆ ಜಾತಿಗಳು ಬೇರೆ ಇದೆಯೋ, ಹೇಗೆ ರೂಪು ಬೇರೆ ಇದೆಯೋ, ಹೇಗೆ ನಮ್ಮದು ಸಾಂಸ್ಕೃತಿಕ ಚೌಕಟ್ಟು ಬೇರೆ ಇದೆಯೋ, ಆದರೂ ನಾವು ಒಟ್ಟಾಗಿ ಬದುಕ್ತಾ ಇದ್ದೇವೆ. ನೆರೆ ಮನೆಯವರು ಹಲವು ಸಲ ನಮ್ಮ ಮನೆಯವರಾಗ್ತಾರೆ ನಮಗೆ, ನೆರೆ ರಾಜ್ಯದವರು ಹಲವು ಸಲ ನಮ್ಮ ರಾಜ್ಯದವರಾಗ್ತಾರೆ ನಮಗೆ. ಹಾಗಿರುವಾಗ ಭದ್ರತೆಗೆ ಸಮಸ್ಯೆ ಬರುವಾಗ ನಾವು ಯಾಕೆ ಒಂದಾಗಬಾರದು? ನಮಗೆ ಒಂದಾಗಲಿಕ್ಕೆ ಗೊತ್ತುಂಟು, ಒಂದಾಗಿದ್ದೇವೆ, ಮುಂದೆಯೂ ಸಹ ನಾವು ಒಂದಾಗಿ ಬದುಕ್ತಾ ಇದ್ದೇವೆ. ಹಾಗಾಗಿ ಈ ರೀತಿಯ ಒಂದಾಗುವಿಕೆಗೆ, ಈ ರೀತಿಯ ಭದ್ರತೆಗೆ ಪ್ರೇರಣೆ ಕೊಡುವಂತಹ, ಸಂಸ್ಕಾರ ಕೊಡುವಂತಹ ಒಂದು ಶಿಕ್ಷಣ ಕುಟುಂಬದಿಂದ, ಶಾಲೆಗಳಿಂದ, ಸಂಘ ಸಂಸ್ಥೆಗಳಿಂದ ಆಗಬೇಕಾಗಿದೆ. ಈ ರೀತಿಯ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಯಲ್ಲಿ ಒಂದಾಗಿರುವಂತಹ ಲಯನ್ಸ್ ಛೋಟಾ ಮಂಗಳೂರು ಈ ಘಟಕ ಇವತ್ತು ನಮ್ಮೊಂದಿಗಿದೆ. ಇದಕ್ಕೆ ಇನ್ನೊಮ್ಮೆ ಎಲ್ಲ ಶಿಕ್ಷಕರ ಮಿತ್ರರ ಪರವಾಗಿ ಮತ್ತು ನಮ್ಮ ಪೋಷಕರ ಪರವಾಗಿ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಇಡೀ ದೇಶ ಕಾಣೋದು ನನಗೆ ನನ್ನ ಮಕ್ಕಳ ಕಣ್ಣುಗಳಲ್ಲಿ. ನನ್ನ ಮಕ್ಕಳ ಕಣ್ಣುಗಳಲ್ಲಿ ನನಗೆ ಸ್ವಾಭಿಮಾನದ ದೃಷ್ಟಿ ಬೇಕಾಗ್ತದೆ. ನನ್ನ ಮಕ್ಕಳ ಕಣ್ಣುಗಳಲ್ಲಿ ನನಗೆ ಸ್ವತಂತ್ರದ ದೃಷ್ಟಿ ಬೇಕಾಗ್ತದೆ. ನನ್ನ ಮಕ್ಕಳ ಕಣ್ಣುಗಳಲ್ಲಿ ನನಗೆ ಸಹೋದರತ್ವ ಬೇಕಾಗ್ತದೆ. ನನ್ನ ಮಕ್ಕಳ ಕಣ್ಣುಗಳಲ್ಲಿ ತಾಯಿ ನಾಡನ್ನು, ತಾಯಿ ನುಡಿಯನ್ನು ಗೌರವಿಸುವ, ಪೂಜಿಸುವ ದೊಡ್ಡ ಧ್ಯೇಯದ ವ್ಯಕ್ತಿತ್ವ ನನಗೆ ಕಾಣಬೇಕಾಗ್ತದೆ. ನನ್ನ ಆಸೆ, ದೊಡ್ಡ ಆಸೆ ಅದೊಂದೇ. ಸರ್ಕಾರ ಸಂಬಳ ಕೊಡ್ತದೆ, ಸರ್ಕಾರ ನಮ್ಮನ್ನು ಸಾಕ್ತಾ ಉಂಟು, ನಾವೇನೋ ದುಡಿತಾ ಇದ್ದೇವೆ. ಆ ದುಡಿಮೆಯ ಹಿಂದೆ ನಮ್ಮೆಲ್ಲರಲ್ಲಿ ಒಂದು ತುಡಿತ ಇದೆ. ಹಾಗಾಗಿ ನನ್ನ ಮಕ್ಕಳು ನನಗೆ ದೊಡ್ಡ ಆಸ್ತಿ, ದೊಡ್ಡ ಆಸ್ತಿಯಾಗಿ, ದೇಶಕ್ಕೆ ಆಸ್ತಿಯಾಗಿ ನೀವೆಲ್ಲ ಬೆಳೀರಿ ಮಕ್ಕಳೇ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಭಾಷಣ ಮಾಡಿದ ಶ್ರೀಮತಿ ಗೀತಾ ಶಾನ್ಭಾಗ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕುವೆಂಪುರವರು ಏನು ಹೇಳಿದ್ದಾರೆ ಅಂದರೆ, ಎಲ್ಲರನ್ನು ಉದ್ದೇಶಿಸಿ ಬಲಿಷ್ಠರಾಗಿ ಅಂತ ಹೇಳಿದ್ದಾರೆ. ಅದೇ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನನ್ನ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆ ಮಗು ಈ ಮಗು ನೋಡಬೇಡ ಜಾಣ,
ಆ ಮಗು ಈ ಮಗು ಎನ್ನಬೇಡ ಜಾಣ, ಆ ಮಗುವೆ ಮುಂದೊಂದು ದಿನ ಉನ್ನತ ಸ್ಥಾನಕ್ಕೇರಿ ನಿನ್ನನ್ನೇ ಬಗ್ಗಿ ನೋಡುವಂತಹ, ಬಾಗಿ ನೋಡುವಂತಹ ದಿನಗಳು ಬರುತ್ತವೆ ಕಾಣ ಅಂತ ಹೇಳುವಂಥ ಮಟ್ಟಿಗೆ ನಾವು ಈಗ ಆ ಒಂದು ಸಂದೇಶದ ಮೂಲಕ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಲಯನ್ಸ್ ಕ್ಲಬ್ ಇಂದ ಇನ್ನಿಬ್ಬರು ಅಭ್ಯಾಗತರು ಬಂದಿದ್ದಾರೆ. ಅವರನ್ನು ಈಗ ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಮೇಡಮ್ ಮಾಡ್ತಾ ಇದ್ದಾರೆ. ಹೀಗೆ ಆಗಮಿಸಿದಂತಹ ನಮ್ಮ ಸಭೆಯ ಕಾರ್ಯಕ್ರಮಕ್ಕೆ ಸೇರ್ಪಡೆಗೊಂಡಂತಹ ಲಯನ್ ಬಾಲಕೃಷ್ಣ ಸರ್ ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಅತಿಥಿಗಳು ಶ್ರೀಯುತ ಲಕ್ಷ್ಮಣ್ ಶೆಣೆಯವರು, ಅವರು ಕೂಡ ನಮ್ಮ ಸಭೆಗೆ ಆಗಮಿಸ್ತಾರೆ. ಅವರಿಗೂ ಹೂವನ್ನು ಕೊಟ್ಟು ಸ್ವಾಗತಿಸ್ತಾರೆ. ಶಾಲೆ ಮಕ್ಕಳಂತ ಹೇಳಿದ್ರೆ ಬಡವರಂತಲೇ ಲೆಕ್ಕ. ಯಾವತ್ತಿಗೂ ಅವರು ಬಡತನವನ್ನು ಎದುರಿಸ್ತಾ ಮೇಲೆ 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 ಎತ್ತರಕ್ಕೆ ಹೋದ ಕಾಣರು. ಈಗ ಅಂತಹ ಮಕ್ಕಳನ್ನು ಗುರುತಿಸಿಕೊಂಡು ನಮ್ಮ ಲಯನ್ಸ್ ವತಿಯಿಂದ ಹಾಗೂ ಕಮಲಗೌಡರ ವೈಯಕ್ತಿಕ ವತಿಯಿಂದ ನಾವು ಅರ್ಹ 3 ಮಕ್ಕಳಿಗೆ ಶಾಲಾ ಬ್ಯಾಗನ್ನು ಕೊಡಲಿಕ್ಕಿದ್ದೇವೆ. ಅದು ಯಾರು ಅಂತ ಇಲ್ಲಿನ ಶಿಕ್ಷಕರು ಹೇಳಬೇಕಂತ ಕೇಳ್ಕೊಳ್ತೇವೆ. ಈಗ ಶಾಲಾ ನಿವೃತ್ತ ಶಿಕ್ಷಕಿ ಶ್ರೀ ನೆರವಿನ ವಿವರಗಳು. ಆಯ್ಕೆ ಮಾಡಿದ ಅರ್ಹ ವಿದ್ಯಾರ್ಥಿಗಳಿಗೆ ನೀಡುವ ನಗದು ಬಹುಮಾನ ಬ್ಯಾಗ್ ಅನ್ನ ವಿತರಿಸಬೇಕಾಗಿ ಲಯನ್ ವೆಂಕಟೇಶ್ ಹೆಬ್ಬಾರ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿಶ್ವನಾಥ ಮಂಜಪ್ಪ ನಡುಮನೆ, 9ನೇ ತರಗತಿ. ಸರ್ ತಮಗೆ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಂದಿನಿ ರಾಥೋಡ್, 9ನೇ ತರಗತಿ. ಫಾತಿಮಾ ತಸ್ನೀಮ್, 9ನೇ ತರಗತಿ. ಯಮನೂರಪ್ಪ, 8ನೇ ತರಗತಿ. ಸೌರವ್ ಕುಮಾರ್, 8ನೇ ತರಗತಿ. ಶಿಲ್ಪಾ, 8ನೇ ತರಗತಿ. ಸರ್ ತಮಗೆ ಧನ್ಯವಾದಗಳು. ಜಾಣರ ಎದುರಲ್ಲಿ ಕಾಣುವಂತಾಗಬೇಕಾದ್ರೆ ಆ ಮಕ್ಕಳಲ್ಲಿ ಒಳ್ಳೆ ಈ ಸಂಪ್ರದಾಯ ಸಂಸ್ಕೃತಿಯನ್ನು ಎರಡನ್ನು ಬಿಟ್ಟುಬಿಡುವ. ಆದರೆ ಸಂಸ್ಕಾರ ಎಂಬುದು ಹುಟ್ಟು 6 ತಿಂಗಳಾಗಬೇಕಾದ್ರೆ ಆ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬರುತ್ತಾ ಒಂದು ಸಂದರ್ಭವನ್ನು ತಾಯಿಯಾದವಳು ಒದಗಿಸಿಕೊಡ್ತಾಳೆ. ಆಮೇಲೆ ಮೇಲೆ ಬರ್ತಾ ಶಾಲೆಯಲ್ಲಿ ಅದನ್ನು ಮಾಡ್ತಾರೆ, ಮನೆಯಲ್ಲಿ ಪೋಷಕರು ಮಾಡ್ತಾರೆ. ಅಂಥ ಸಂಸ್ಕಾರ ಎಂಬ ಪದವನ್ನು ತೆಗೆದುಕೊಳ್ಳಿ ಎಲ್ರಿಗೂ ಅದು ಏನಪ್ಪ ಅಂತ ಆಗ್ಬೋದು. ಶಿಸ್ತು, ಒಂದನೇದಾಗಿ ಬರುವಂಥದ್ದು ಶಿಸ್ತು, ಸಂಯಮ. ಆಮೇಲೆ ಉಳಿದಂತೆ ತ್ಯಾಗ, ದಾನ, ಧರ್ಮ, ಆಮೇಲೆ ಸದ್ಗುಣಗಳು ಕೂಡಿ ಬರ್ತವೆ ಆ ಸಂಸ್ಕಾರದಲ್ಲಿ. ಆ ಸಂಸ್ಕಾರವನ್ನು ಹೊಂದಿಕೊಂಡಂತ ನಾನೇನು ಇದರ ಮೊದಲೇ ಹೇಳಿದ್ದೇನೆ ಮುಖ್ಯ ಶಿಕ್ಷಕರಿಗೆ, ನಾನು ಏನೋ ನನ್ನ ಕೈಯಿಂದ ಆಗೋಷ್ಟು ಅಂತ ಮಕ್ಕಳನ್ನು ಗುರುತಿಸ್ಕೊಡಿ, ಏನಿಲ್ಲ 1-2 ನೋಟ್ ಪುಸ್ತಕಕ್ಕಾಗೋಷ್ಟಾದರೂ ನಾನು ಕೊಡ್ತೇನೆ ಅಂತ ಹೇಳಿದ್ದೆ. ಅದನ್ನೀಗ ವಿತರಿಸ್ತಾ ಇದ್ದೇವೆ. ಈಗ ಆ ಕಾರ್ಯಕ್ರಮ ನಡೆಸ್ಕೊಳ್ಬೇಕು.
ನಗದು ಬಹುಮಾನವನ್ನು ಲಯನೆಸ್ ಪ್ರತಿಮಾ ಹೆಬ್ಬಾರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಪ್ರಿಯಾ 10ನೇ ನೆಕ್ಸ್ಟ್ ಮುಂದಿನ ಬಹುಮಾನವನ್ನು ಲಯನ್ ಸತೀಶ್ ಭಂಡಾರಿ. ತರಗತಿ ಇದನ್ನ ನಾಗೇಶ್ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೇಡಮ್ ಕಾಣೋದಿಲ್ಲ. ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ನಸೀರಾ ಇವರಿಗೆ ನಗದು ಬಹುಮಾನವನ್ನ ಎಸ್ಡಿಎಂಸಿ ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮ ಈಗ ನಾವು ಸ್ವಲ್ಪ ಇಲ್ಲಿ ತಪ್ಪಿ ಬಿದ್ದಿದ್ದೇವೆ, ಎಲ್ಲರೂ ಕ್ಷಮಿಸಿ. ನಾವು ವನಮಹೋತ್ಸವವನ್ನು ಒಳಗೆ ಬರುವುದಲ್ಲೇ ಮಾಡಿಕೊಳ್ಬೇಕಾಗಿದೆ. ಇನ್ನು ಕೊನೆಯ ಭಾಗದಲ್ಲಿ ಮಾಡುವ, ಆಗ ಮಕ್ಕಳು ಕೂಡ ತಾಳ್ಮೆ ಇರುವುದಿಲ್ಲ ಮಕ್ಕಳಿಗೆ ಕೂಡ. ಈಗಾಗಲೇ ಏನೇನೋ ಯೋಚನೆಗಳನ್ನು ಮಾಡಿಕೊಂಡು ಬಂದಿರ್ಬೋದು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದಾಡಬೇಕು, ಇದಾಗಬೇಕು, ಕ್ರಿಕೆಟ್ ಬ್ಯಾಟು ವಿಕೆಟು ಎಲ್ಲ ರೆಡಿ ಆಗಿರ್ಬೋದು. ಈಗಾಗಲೇ ಹೆಣ್ಮಕ್ಕಳಿಗೆ ಬಹುಶಃ ಸಿಟಿ ಸೆಂಟರ್ ಮಾಲ್ಗಳು ಇರ್ಬೋದೇನೋ ಗೊತ್ತಿಲ್ಲ. ಈಗ ಶಾಲೆ, ಸರ್ಕಾರಿ ಶಾಲೆ ಅಂತ ಕೂಡಲೇ ಅಲ್ಲಿ ವ್ಯವಸ್ಥೆಗಳು ಬಹಳ ಶೋಚನೀಯ ರೀತಿಯಲ್ಲಿ ಇರ್ತದೆ. ಸರ್ಕಾರದ ಅನುದಾನ ಇಲ್ಲ. ದಾನಿಗಳು ಉದಾರ ದಾನಿಗಳು ಅಂತ ಹೇಳಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಕೊಟ್ಟವರಿಗೆ ಕೊಟ್ಟಿಗೆ ಹಿಂಸೆ ಕೊಡ್ತಾ ಇದ್ದಾವೆ. ಎಷ್ಟೊಂತ ಎಲ್ಲಿ ಅಂತ ಕೊಡ್ಬೋದು. ಇಲ್ಲಿ ಇನ್ನೂ ಶಾಲೆಗೆ ಪೇಂಟ್ ಆಗಲ್ಲ ಅಂತ ನಮ್ಮ HM ಮತ್ತು ಶಿಕ್ಷಕರು ತುಂಬ ಬೇಜಾರು ಮಾಡ್ಕೊಳ್ತಿದ್ರು. ಹಾಗಂತೇಳಿ ಇಡೀ ಶಾಲೆಗೆ ಪೇಂಟ್ ಮಾಡುವಂಥ ತಾಕತ್ತು ನಮ್ಮಲ್ಲಿಲ್ಲ. ನಮ್ಮ ಕೈಲಾದಷ್ಟು ನಾವು ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿಂದ ಗೊತ್ತಿಷ್ಟು ಮೊತ್ತವನ್ನು ಕೊಡ್ತಾ ಇದ್ದೇವೆ. ರೂಪಾಯಿ 5,000. ಹಾಗೆ ಕಮಲಗೌಡ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಧ್ಯಕ್ಷರಾಗಿ ನಾನು 5,000ವನ್ನು ಶಾಲೆಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ದಯಮಾಡಿ ಅದನ್ನು ಶಾಲೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹಿತ ಎಲ್ಲರೂ ಸೇರ್ಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ಈಗ ಮೊದಲಾಗಿ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇವರಿಂದ ಎಲ್ಲ ಲಯನ್ಸ್ ಮೆಂಬರ್ಗಳು ಕೂಡ ಜೊತೆಗೆ ಸೇರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ಕೂಡ ಹಳ್ಳ ತೆನೆ ಕೂಡಿ ರಾಶಿ ಅಂತ ಒಂದು ಗಾದೆ ಇದೆ. ಶಾಲೆಗಾಗಿ ಎಲ್ಲಿಯಾದರೂ ಏನಾದರೂ ಕೇಳಿಕೊಂಡು ಹೋಗಬೇಕು ಅಂತಂದರೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಸ್ವಲ್ಪ ಆ ದಿಸೆಯಲ್ಲಿ ಸ್ವಲ್ಪ ಸಂಕುಚಿತ ಭಾವನೆ ಉಳ್ಳವಳು ನಾನು. ಹಾಗಾಗಿ ಬಂದ ಪ್ರಾರಂಭದಿಂದ ಈ ಶಾಲೆಯ ಸ್ಥಿತಿಗತಿಯನ್ನು ನೋಡಿ ಸ್ವಲ್ಪ ಮರುಕಪಟ್ಟಿದ್ದೇನೆ. ತುಂಬ ಜನ ನನ್ನ ಶಾಲೆಯ ಆತ್ಮೀಯರಾಗಿರುವಂತಹ ನಾನು ಸಂತೋಷ್ ಮೂಸಾ ಸರ್ ಹತ್ರ ಹೇಳಿಕೊಂಡಾಗ ಅವರು ಒಂದು ನೋಟ್ ಮಾಡಿಕೊಂಡು ಕೆಲವು ವಾಟ್ಸಪ್ ಗುಂಪುಗಳಲ್ಲಿ ಅದನ್ನು ಹರಿದಾಡಿಸಿದರು. ಹಾಗೆಯೇ ಕಳೆದ ವರ್ಷ ನಾವು ಇದೇ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ನಾವು ಹಳೆ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ಸ್ವಲ್ಪ ಬಲಪಡಿಸಿದೆವು. ಅಲ್ಲಿ ಇಲ್ಲಿ ಅಂಥೇಳಿ ಚೂರುಪಾರು ನೆಲವು ನಮಗೆ ಹರಿದು ಬಂತು. ಹಾಗಾಗಿ ಈ ತರಗತಿ ಹಾಗೆ ಇನ್ನೊಂದು ತರಗತಿ ಮತ್ತು ಆಫೀಸ್ ಕೋಣೆ ಹಾಗೂ ಶಾಲೆಯ ಹೊರಭಾಗದಲ್ಲಿ ಸ್ವಲ್ಪ ನಮಗೆ ಪೇಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಕಿಟಕಿ ಬಾಗಿಲುಗಳ ರಿಪೇರಿ ಆಯಿತು. ಕೆಲವು ನೀರಿನ ಸೌಲಭ್ಯಗಳನ್ನು ಮಾಡಿಕೊಂಡೆವು. ಹಾಗೆ ಎಲ್ಲರ ಹತ್ರ ಕೇಳ್ತಾ ಇದ್ದೇವೆ, ನಮ್ಮ ಮಕ್ಕಳು ನಾವು ಯಾಕೆ ಕಡಿಮೆ ಆಗಬೇಕು ಅಂತ ನಮ್ಮ ಶಿಕ್ಷಕರಿಗೆ ಅನಿಸಿದೆ. ನನ್ನನ್ನು ಒಳಗೊಂಡಂತೆ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ದಯವಿಟ್ಟು.
ನನ್ನನ್ನು ಒಳಗೊಂಡಂತೆ ನಮ್ಮ ಶಿಕ್ಷಕರೆಲ್ಲ ಸೇರಿ ಮಕ್ಕಳಿಗೆ ಏನೇನು ಸೌಲಭ್ಯ ಬೇಕು, ನೆರವು ಬೇಕು ಅದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ನಾವೆಲ್ಲರೂ ತಾತ್ಕಾಲಿಕ ಇಲ್ಲಿ, ಆದರೆ ಭೂಮಿ ಮೇಲೆ ನಾವು ಉಳಿಸಿರುವವರೆಗೂ ಶಾಶ್ವತ. ಹಾಗಾಗಿ ಭೂಮಿಯ ಋಣ ಒಂದು ನಮ್ಮ ಮೇಲೆ ಇದೆ. ನೀವೇನು ದೊಡ್ಡ ಮನಸ್ಸು ಮಾಡಿ ಶಾಲೆಗೆ ಕೊಟ್ಟಿದ್ದೀರಿ, 100% ಅದನ್ನು ನನ್ನದಲ್ಲ, ಇದು ದೇವರ ಹಣ ಅಂತ ತಿಳ್ಕೊಂಡು ನಾವೆಲ್ಲರೂ ಸೇರಿ ಇದನ್ನು ಸದುಪಯೋಗ ಪಡಿಸಿಕೊಳ್ತೇವೆ ಮತ್ತು ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಸ್ವೀಕರಿಸಿದಂಥ ಶಾಲಾಭಿವೃದ್ಧಿ ಸಮಿತಿ, ಶಾಲಾ ಸದಸ್ಯರು ಹಾಗೂ ಶಿಕ್ಷಕರ ಶಿಕ್ಷಕರು, ನಮ್ಮ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನಿಂದ ಮತ್ತು ಶಿಕ್ಷಣ ಸಂಸ್ಥೆಗಳ ಕೇಂದ್ರಗಳ ಒಕ್ಕೂಟ ಇವರಿಂದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮ. ಈಗ ಅಭಿನಂದನೆ ಸ್ವೀಕರಿಸುವವರು ಲಯನ್ಸ್ ಕ್ಲಬ್ನ ಲಯನ್ ವೆಂಕಟೇಶ್ ಹೆಬ್ಬಾರ್, ಚೀಫ್ ಕೋಆರ್ಡಿನೇಟರ್ ಗ್ಲೋಬಲ್ ಹೌಸ್. ಇವರ ಧರ್ಮಪತ್ನಿಯಾದ ಶ್ರೀಮತಿ ಪ್ರತಿಭಾ ಹೆಬ್ಬಾರ್ ಅವರು ಗೌರವವನ್ನು ಸ್ವೀಕರಿಸಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಶ್ರೀಮಂತ ಹೆಬ್ಬಾರ್ ಅವರನ್ನು ಮುಖ್ಯ ಶಿಕ್ಷಕರ ಜೊತೆಗೆ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಚೋಟಮಂಗಳೂರು ಲಯನ್ಸ್ ಕ್ಲಬ್ ವತಿಯಿಂದ ಹಾಗೂ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳ ಒಕ್ಕೂಟದಿಂದ ಈ ಶಾಲೆಯ ಮುಖ್ಯ ಶಿಕ್ಷಕಿಯನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಶ್ರೀಮತಿ ಮಲ್ಲಿಕಾ ಭಂಡಾರಿ ಪ್ರಾಂತೀಯ ಅಧ್ಯಕ್ಷರು ಇವರನ್ನು ಕೇಳಿಕೊಳ್ತೇವೆ. ಹಾಗೆ ಎಲ್ಲ ಲಯನ್ಸ್ ಬಂಧುಗಳು ಕೂಡ ಹಾಗೂ STMC ಅವರು ಮತ್ತು ಶಿಕ್ಷಕರೆಲ್ಲರೂ ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂತೋಷ್ ಮುಷಾರ್ ಅವರು, ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ಮಲ್ಲಿಕ ಭಂಡಾರಿ ಅವರು, ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರಾದ ಅರುಣಾಕ್ಷಿ ಮೇಡಮ್, ಕಾರ್ಯದರ್ಶಿ ಕಮಲಗೌಡ, ಕೋಶಾಧಿಕಾರಿ ಸತೀಶ್ ಭಂಡಾರಿ ಅವರೇ, ಹಾಗೂ ಸ್ಥಾಪಕ ಅಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಅವರೇ, ಲಕ್ಷ್ಮಣ ಶೆಣೈ ಅವರೇ, ನಿಶಾಂತ್ ಶೆಟ್ಟಿ ಅವರೇ, ಭಾರತ ಮೇಡಮ್ ಅವರೇ, ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಗೀತಾ ಶಾನ್ಭಾಗ್ ಅವರೇ, ಹಾಗೂ STMC ಅಧ್ಯಕ್ಷರೇ,
ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳೇ ಹಾಗೂ ಹಳೆ ವಿದ್ಯಾರ್ಥಿಗಳೇ ಹಾಗೂ ಊರಿನ ಗಣ್ಯರೇ, ನಮಸ್ತೆ. ಪ್ರಪ್ರಥಮವಾಗಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಾನು ಲಯನ್ಸ್ ಕ್ಲಬ್ನಲ್ಲಿ ಗ್ಲೋಬಲ್ ಕಾಸ್ ಅಂತಂದರೆ ನಮ್ಮ ಜಾಗತಿಕ 8 ಕಾರಣಗಳಿವೆ. ಅದರಲ್ಲಿ ಒಂದು ಕಾರಣ ನಮ್ಮ ಪರಿಸರದಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಅಂತ ಬಂದೆ. ಬಟ್ ನಾನು ಇಲ್ಲಿ ಬಂದ ನಂತರ ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಚೋಟಮಂಗಳೂರು ಕ್ಲಬ್ಬಿನವರು ಮಾಡಿದಂಥ ಸೇವಾ ಕಾರ್ಯಕ್ರಮಗಳು, ಅತಿ ಅಗತ್ಯ ಇರುವಂಥ ಮಕ್ಕಳಿಗೆ ಬೇಕಾದಂಥ ಬ್ಯಾಗ್, ಅಲ್ಲದೆ ಕೊಡೆಗಳು ಕೊಡುವುದು, ಅಲ್ಲದೆ ಸಹಾಯಧನವನ್ನು ನೀಡಿರುವುದು, ಅನೇಕ ಅಲ್ಲದೆ ಶಾಲೆಗೆ ಸಹಾಯಧನವನ್ನು ನೀಡುವುದು ನಿಜಕ್ಕೂ ಮೆಚ್ಚುವಂಥದ್ದೇ. ಅದಕ್ಕೋಸ್ಕರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಈ ಶಾಲೆಯದ್ದೇ ಟೀಚರ್ ಆಗಿರುವಂಥ ಕಮಲಗೌಡರವರು ಅವ್ರಿಗೆ ತುಂಬ ಈ ಶಾಲೆ ಮೇಲೆ ಎಷ್ಟು ಅಭಿಮಾನ ಅಂತ ಹೇಳಿದ್ರೆ ಬರೋವಾಗ ಹೇಳ್ತಾರೆ, ನಮ್ಮ ಶಾಲೆಯಲ್ಲಿ ಮಕ್ಕಳು ಕಡಿಮೆ, ಯಾಕಂತ ಹೇಳಿದ್ರೆ ಇಲ್ಲಿ ಶಾಲಾ ಆಟದ ಮೈದಾನ ಇಲ್ಲ ಅಂತ ಹೇಳಿ. ನಿಜಕ್ಕೂ ಇದು ತುಂಬ ಬೇಸರ ಸಂಗತಿ. ಯಾಕಂತೇಳಿದ್ರೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಒಳ್ಳೆ ಸರ್ಕಾರ ಹೆಸರು ಮಾತ್ರ ಸರ್ಕಾರ ನಡೆಸಬೇಕಾದ್ದು ನಾವು ಊರಿನ ಅವರವರ ದಾನಿಗಳಿಂದ ಸಹಾಯ ವ್ಯವಸ್ಥೆ ಪಡೆದೇ ನಾವು ನಡೆಸಬೇಕು. ಆದ್ರಿಂದಾಗಿ ನಾನು ಊರಿನವರ ಗಣ್ಯರ ಹತ್ರ ಹಾಗೂ ಹಳೆ ವಿದ್ಯಾರ್ಥಿಗಳ ಹತ್ರ ಆದಷ್ಟು ನೀವು ಸಹಕಾರ ಮಾಡಿ ಅಲ್ಲಿ ಒಂದು ಸಣ್ಣ ಜಾಗ ಮಾಡಿ. ಯಾಕಂತೇಳಿದ್ರೆ ಸರ್ಕಾರಿ ಶಾಲೆಯನ್ನು ಮುಚ್ಚುವ ಪರಿಸ್ಥಿತಿ ಬರಬಾರ್ದು ಯಾವಾಗಲೂ. ಯಾಕಂತೇಳಿ ತುಂಬ ಬೇಸರ ಸಂಗತಿ. ಯಾಕಂತೇಳಿ ಈಗ ಬೇಕಾದಷ್ಟು ಕಾಂಪಿಟೇಷನ್ಗಳಿದೆ ನಮ್ಮ ಸರ್ಕಾರಿ ಶಾಲೆಗೆ. ಇಂಗ್ಲಿಷ್ ಮೀಡಿಯಂ ಮಾಧ್ಯಮ ಶಾಲೆಗಳು ಬೇಕಾದಷ್ಟು ಕಾಂಪಿಟೇಷನ್ ಕೊಡ್ತವೆ. ಅದಕ್ಕೆ ನೀವೆಲ್ಲರೂ ಸೇರಿ ಒಂದು ಆಟದ ಮೈದಾನ ಹತ್ತಿರದಲ್ಲಿ ಎಲ್ಲರೂ ಆಗುವ ಹಾಗೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಯಾಕಂತೇಳಿದ್ರೆ ನೋಡಿ, ನಮ್ಮ ಮುಲ್ಕಿಯಲ್ಲಿ 106 ವರ್ಷ ಇತಿಹಾಸ ಇರುವ ಬೋರ್ಡ್ ಶಾಲೆ ಅಂತ ಇದೆ. ಅಲ್ಲಿ ಇರುವುದು ಬೇಕಾದಷ್ಟು ಜಾಗ ಇದೆ, ಬಟ್ ಅಲ್ಲಿ ಮಕ್ಕಳಿಲ್ಲ. ಯಾಕಂದ್ರೆ ಅಷ್ಟು ಆಂಗ್ಲ ಮಾಧ್ಯಮ ಶಾಲೆಗಳು ಬೇಕಾದಷ್ಟು ಇದೆ ಅಲ್ಲಿ. ಆದ್ದರಿಂದಾಗಿ ಅಲ್ಲಿ ಮಕ್ಕಳು ನನ್ನ ಪ್ರಕಾರ ಎಷ್ಟೆಷ್ಟೋ ದೊಡ್ಡ ಜನರು ಆ ಶಾಲೆಯಿಂದ ಮೂಡಿ ಬಂದಿದ್ದಾರೆ. ಬಟ್ ಆ ಶಾಲೆಯಲ್ಲಿ ಈಗ ಪ್ರೆಸೆಂಟ್ ಇರುವಂಥ ಮಕ್ಕಳ ಸ್ಟ್ರೆಂತ್ ಕೇಳಿ ನೀವೆಲ್ಲ ಆಶ್ಚರ್ಯ ಪಡ್ತೀರಿ. ಕೇವಲ 14 ಜನ ಮಕ್ಕಳು. ಅಷ್ಟು ದೊಡ್ಡ ಶಾಲೆ, ಅಷ್ಟು 100 ವರ್ಷದ ಇತಿಹಾಸ ಇರುವಂಥ ಶಾಲೆಯಲ್ಲಿ. ಆದ್ದರಿಂದಾಗಿ ನಾನು ನಿಮ್ಮ ಹತ್ರ ಎಲ್ಲರನ್ನು ಕೇಳ್ಕೊಳ್ಳೋದು, ಇಂಥ ಸರ್ಕಾರಿ ಶಾಲೆಯನ್ನು ಮುಚ್ಚಲಿಕ್ಕೆ ಬಿಡಬೇಡಿ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತವ್ರು ಎಷ್ಟೋ ದೊಡ್ಡ ದೊಡ್ಡ ಜನರ ಆದಂಥ ಇತಿಹಾಸ ಇದೆ. ಸರ್ಕಾರಿ ಶಾಲೆಯಲ್ಲಿ ಕೊಡುವಂಥ ಶಿಕ್ಷಣ ಅಷ್ಟು ಉತ್ತಮವಾಗಿರ್ತದೆ. ಅದರಿಂದಾಗಿ ಇದರ ಪ್ರಯೋಜನವನ್ನು ಸುತ್ತಮುತ್ತಲಿನ ಮಕ್ಕಳೆಲ್ಲ ಪಡ್ಕೊಳ್ಳೇಬೇಕು. ಈ ಸರ್ಕಾರಿ ಶಾಲೆಯ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ. ಆಮೇಲೆ ನಾನು ಮತ್ತೊಂದು ವಿಷಯಕ್ಕೆ ಇಲ್ಲಿ ಧನ್ಯೋಸ್ಮಿ ಅಂತ ಹೇಳ್ತೇನೆ. ಯಾಕಂದರೆ ಮೇಡಮ್ ಹೇಳಿದ್ರು ನಾನು ಕೇಳೋದ್ರಲ್ಲಿ ತುಂಬ ಹಿಂದೆ ಅಂತೇಳಿ. ಬಟ್ ಕೇಳದೆ ನಮ್ಮ ಚೋಟಮಂಗಳೂರಿನ ಕ್ಲಬ್ಬಿನವರು ಅನೇಕ ಸಹಾಯವನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ಚೋಟಮಂಗಳೂರು ಕ್ಲಬ್ನ ಅಧ್ಯಕ್ಷರ ಸರ್ವ ಸದಸ್ಯರಿಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆ. ಸರ್ಕಾರಿ ಶಾಲೆಯನ್ನು ಮುಚ್ಚಲಿಕ್ಕೆ ಬಿಡಬೇಡಿ ಅಂತೇಳಿ ನನ್ನ ಕಳಕಳಿಯ ವಿನಂತಿಯೊಂದಿಗೆ ಅವಕಾಶಕ್ಕಾಗಿ ವಂದನೆಗಳನ್ನು ಮಾಡ್ತೇನೆ. ಅಂತ ಹೇಳುವಾಗ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗ್ತದೆ ಅಂತ ನಾವು ಒಂದು ವಿಷಯವನ್ನು ಬದಿಗಿಟ್ಟಿದ್ದೆ. ಈಗ ನನ್ನ ಮೇಲೆ ತರ್ತಾ ಇದ್ದೇನೆ. ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕ ಸಹಿತ ಒಂದು ಕಿರು ಕಾಣಿಕೆಯನ್ನು ನಮ್ಮ ಲಯನ್ಸ್ ವತಿಯಿಂದ ಪಡಿಬೇಕಂತ ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕಿರು ಕಾಣಿಕೆ ಹಂಚಿಕೊಂಡಿದ್ದೇವೆ. ಲಘುವಾಗಿ ಸ್ವೀಕರಿಸಿದೆ. ಎಲ್ಲರೂ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅತಿಥಿಗಳಿಂದ ಭಾಷಣವಿದೆ. ಧ್ವಜಾರೋಹಣ ಮಾಡಿದವರು ಮತ್ತು ಉದ್ಘಾಟನೆ ಮಾಡಿದವರು, ಹಾಗೆ ನಮ್ಮ ಲಯನ್ಸ್ ಬಂಧುಗಳು ಮತ್ತು SMC ಸದಸ್ಯರು ದಯಮಾಡಿ ಒಬ್ಬೊಬ್ಬರಾಗಿ ಬಂದು ಮಕ್ಕಳಿಗೆ ಹಿತವಚನ ಕೊಡಬೇಕು ಅಥವಾ ಏನು ತಮ್ಮ ವಿಷಯ ಉದ್ದೇಶ ಅಂತ ಹೇಳೋದು. ವೇದಿಕೆಯಲ್ಲಿ ಆಸೀನರಾದ
ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ಅಧ್ಯಕ್ಷರು, ಹಾಗೆ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಮೂಸಾ ತಲಪಾಡಿಯವರೇ ಮತ್ತು ಮುಖ್ಯ ಅತಿಥಿಗಳೇ, ಪೋಷಕರೇ, ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ಇವತ್ತು 79ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ವರ್ಷ ನಾನು ಇಲ್ಲಿ ಈ ಒಂದು ಕಾರ್ಯಕ್ರಮ ಬರ್ತೇನೆ. ಹಾಗೆ ನಮ್ಮ ಮಕ್ಕಳು ಇಲ್ಲಿಯ ಈ ಅಂಗಳದ ಸ್ವಚ್ಛತೆಯನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ಹಾಗೆ ಇನ್ನು ಮುಂದಕ್ಕೆ ಈ ಮಕ್ಕಳು ಒಳ್ಳೆಯ ಒಂದು ಸಮಾಜದ ಒಂದು ಗಣ್ಯ ವ್ಯಕ್ತಿಗಳಾಗಿ ಬಾಳಬೇಕು. ಹಾಗೆ ನಾವು ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಎಲ್ಲ ಹುತಾತ್ಮರನ್ನು ನೆನಪಿಸ್ತಾ, ಅವರು ಮಾಡಿದ ತ್ಯಾಗ ಬಲಿದಾನವನ್ನು ನೆನಪಿಸ್ತಾ, ನಾವು ಈ ದೇಶದಲ್ಲಿ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ಬಾಳಬೇಕು. ಹಾಗೆ ಈ ದೇಶದ ಮೇಲೆ ಪ್ರೀತಿ ಇಟ್ಟು ದೇಶಭಕ್ತರಾಗಬೇಕು, ದೇಶವನ್ನು ಪ್ರೀತಿಸಬೇಕು. ಹಾಗೆ ನಾವೆಲ್ಲ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸಿದರೆ ಈ ದೇಶ ಅಭಿವೃದ್ಧಿ ಆಗ್ತದೆ. ಈಗಾಗಲೇ ನಮ್ಮ ದೇಶ ಅಭಿವೃದ್ಧಿ ಆಗಿದೆ, ಇನ್ನು ಮುಂದಕ್ಕೆ ಅಭಿವೃದ್ಧಿ ಆಗಲು ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿದರೆ ಈ ದೇಶ ಮುಂದಕ್ಕೆ ದೊಡ್ಡ ಒಂದನೇ ಸ್ಥಾನದಲ್ಲಿ ಈ ನಮ್ಮ ದೇಶ ಬರ್ತಂತೇಳಿ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗದ, ಎಲ್ಲ ಜನರು, ಎಲ್ಲ ಭಾಷೆ ಇರುವಂತಹ ಜನಗಳು. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸಬೇಕಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸಸಿದೆ, ಮಕ್ಕಳಿಗೆ ಭಾವನೆ ಇದೆ, ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳಿಲ್ಲ. ಅಂತ ಅವಕಾಶವನ್ನೀಗ ನಾವು ದೊರಕಿಸಿಕೊಡ್ಬೇಕಾಗುತ್ತೆ. ಶಾಲಾ ಮಕ್ಕಳಿಂದ ಭಾಷಣ. ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ನೆಚ್ಚಿನ ಶಿಕ್ಷಕರೇ, ಪೋಷಕರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವೂ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಅಂದಿನಿಂದ ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶದ ಪ್ರಗತಿಗೆ ಮೂಲ ಸ್ತಂಭರಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರರು ಅಪಾರ ಧೈರ್ಯ, ಶ್ರದ್ಧೆ ಮತ್ತು ತ್ಯಾಗದ ಮೂಲಕ ಹೋರಾಡಿದರು. ಅನೇಕ ಸಂಕಷ್ಟಗಳನ್ನು ಎದುರಿಸುತ್ತಾ ತಮ್ಮ ಜೀವನವನ್ನೇ ಬಲಿಕೊಟ್ಟವರು. ಇಂದು ನಾವು ಅವರ ಹೋರಾಟದ ಫಲವನ್ನು ಅನುಭವಿಸುತ್ತಿದ್ದೇವೆ. ಆದರೆ ಈ ಅವಕಾಶದೊಂದಿಗೆ ಒಂದು ಹೊಣೆಗಾರಿಕೆಯೂ ಕೂಡ ಇದೆ. ಸ್ವಾತಂತ್ರ್ಯ ಭಾರತದ ವಾರಸುದಾರರಾಗಿರುವ ನಾವು ಅವರ ಸಂಕಲ್ಪವನ್ನು ಮುಂದುವರೆಸುವ ಬಾಧ್ಯತೆ ಇದೆ. ನಮ್ಮ ನಡೆ, ನಿರ್ಣಯ ಹಾಗೂ ಕನಸುಗಳಲ್ಲಿ ರಾಷ್ಟ್ರವು ಪ್ರಥಮವಾಗಿರಬೇಕು. ಈ ಸ್ವಾತಂತ್ರ್ಯೋತ್ಸವವು ಕೇವಲ ಆಚರಣೆ ಮಾತ್ರವಲ್ಲ, ಇದು ಒಂದು ಪ್ರತಿಜ್ಞೆ. ಸ್ವಾತಂತ್ರ್ಯ ಹೋರಾಟಗಾರರು ತೋರಿಸಿದ ಮಾರ್ಗವನ್ನು ನಾವು ಅನುಸರಿಸುವ. ನಾವು ಶ್ರಮಿಸೋಣ, ಉತ್ತಮತೆಯನ್ನು ಸಾಧಿಸೋಣ, ನಮ್ಮ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡೋಣ. ನಾವು ಪ್ರಗತಿಯ ದಿಕ್ಕಿನಲ್ಲಿ ನಡೆಯುವಾಗ ರಾಷ್ಟ್ರ ಮೊದಲು ಎಂಬ ಧ್ಯೇಯ ವಾಕ್ಯ ನಮ್ಮೆಲ್ಲ ಕಾರ್ಯಗಳಿಗೆ ಮಾರ್ಗದರ್ಶಿಯಾಗಿರಲಿ. ಈ ದಿನದಂದು ನಾವು ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು ಮತ್ತು ಇತರ ಮಹಾನ್ ನಾಯಕರನ್ನು ಸ್ಮರಿಸುವ ದಿನವಾಗಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಅನಿಸಿಕೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಇರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ಲಯನ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಮತ್ತು ಶಿಕ್ಷಕರೇ, ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಮತ್ತು ನಮ್ಮ ಈ ಶಾಲೆಯ ಮತ್ತು ವಿದ್ಯಾರ್ಥಿಗಳೇ ಹಾಗೂ ಹಳೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಈ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನನ್ನ ಎರಡು ಮಾತುಗಳನ್ನು ಹೇಳೋದಕ್ಕೆ ನಮ್ಮ ಮೇಡಮರು ಅವಕಾಶ ಕೊಟ್ಟಿದ್ದಾರೆ. ಬಹಳ ಸಮಯ ತಗೊಳ್ಳೋದಿಲ್ಲ, ಕೆಲವೊಂದು ಮಾತುಗಳನ್ನು ಮಾತ್ರ ಹೇಳಿಬಿಡ್ತೀನಿ. ನಾನು ಏನು ಹೇಳಬೇಕಾಗಿತ್ತೋ
ಆ ವಿಷಯವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪಾವನಿ ಈಗಾಗಲೇ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ನಾವೇನು ದೇಶಕ್ಕಾಗಿ ಮಾಡಬೇಕು, ನಮ್ಮ ಕರ್ತವ್ಯ ಏನು, ನಮ್ಮ ಭಾವನೆಗಳೇನು, ನಾವು ಹೇಗಿರಬೇಕು ಅಂತನ್ನೋದನ್ನು ಅವಳ ಭಾಷಣದಲ್ಲಿ ಅವಳು ಮುಗಿಸ್ಬಿಟ್ಟಿದ್ದಾಳೆ ಈಗಾಗಲೇ. ಅವಳಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಎಷ್ಟು ಸ್ಪಷ್ಟವಾಗಿ ಎಷ್ಟು ಚಂದವಾಗಿ ಈ ಭಾಷಣವನ್ನು ಈ ಸಂದರ್ಭದಲ್ಲಿ ಕೊಟ್ಟಂಥ ಅವಳಿಗೆ ನಮ್ಮ ಶಾಲೆ ಮತ್ತು ಮಕ್ಕಳ ಪರವಾಗಿ ತುಂಬ ಧನ್ಯವಾದಗಳು. ಮಕ್ಕಳಲ್ಲಿ ಒಂದು ಡೇರಿಂಗ್ ನೇಚರ್ ಅಂತ ಕರಿತೇವೆ. ಯಾವ ಮಗು ಯಾವುದು ಏನು ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಯಾವ ವಿದ್ಯಾರ್ಥಿ ಏನಾಗ್ತಾನೆ ಅಂತ ಗೊತ್ತಿರೋದಿಲ್ಲ. ಇಲ್ಲಿರುವಂಥ ಈ ಶಾಲಾ ಮಕ್ಕಳಲ್ಲಿ ಯಾವ್ಯಾವ ಹುದ್ದೆಯನ್ನು ಅಲಂಕರಿಸ್ತಾರ ಅನ್ನುವಂಥದ್ದು ನಮ್ಮ ಹತ್ರ ಈಗ ಯಾವುದೇ ಐಡಿಯಾಗಳು ಇರೋದಿಲ್ಲ. ನಮ್ಮ ಹತ್ರ ಒಬ್ಬ ಪ್ರಧಾನಮಂತ್ರಿಯವರೆಗೂ ಹೋಗುವಂಥ ಚಾನ್ಸ್ಗಳು ನಮ್ಮ ಮಕ್ಕಳಲ್ಲಿ ಇರ್ತದೆ. ಅದನ್ನು ಒಯ್ಯುವಂಥ ಪರಿಸ್ಥಿತಿ ಮಾಡಬೇಕಾದಂಥವರು ಇಲ್ಲಿರುವಂಥ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು, ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರ ಒಂದು ಪಾತ್ರ, ಪಾಲಕರ ಪಾತ್ರ ಬಹಳ ಮಹತ್ವ ಇರ್ತದೆ. ನಾವು ಬರೀ ಭಾಷಣವನ್ನು ಮಾಡೋದು ಎಷ್ಟು ಮುಖ್ಯ ಇದೆಯೋ, ಈಗಾಗಲೇ ಸ್ವತಂತ್ರ ಸಲುವಾಗಿ ಭಾಷಣ ಮಾಡಿದರೆ ಬೇಕಾದಷ್ಟು ಮಂದಿ ಮಾಡಿದ್ದಾರೆ. ಹೇಗೆ ಸಿಕ್ತು ಸ್ವತಂತ್ರ? ಈಗ ಇಲ್ಲಿ ಕುಂತು ಭಾಷಣ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು 47ಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲ. ಕಂಡಲ್ಲೇ ನಮ್ಮನ್ನು ಹೊಡೆಯುವಂಥ ಸಂದರ್ಭಗಳಿದು. 47ಕ್ಕಿಂತ ಪೂರ್ವದಲ್ಲಿ ಇಬ್ಬರು ಜತೆಯಾಗಿ ಓಡಾಡುವಂಥ ಸಂದರ್ಭಗಳು ಅವಾಗ ಇರಲಿಲ್ಲ. ಮನೆಯಲ್ಲಿ ಪ್ರಾಣ ತ್ಯಾಗ ಮಾಡಿ ಹೋರಾಟ ಮಾಡಿ ಪಡೆದಂಥ ಈ ಸ್ವತಂತ್ರ ಸಂದರ್ಭದಲ್ಲಿ ಇವತ್ತು ಒಟ್ಟಾಗಿ ಕೂಡಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ಎಷ್ಟು ಧರ್ಮೀಯರಿಲ್ಲಿದ್ದೇವೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಮಲ್ಲಿ ಒಂದೇ ಭಾವನೆ ಇರೋದ್ರಿಂದ ನಾವು ಕೂಡಿದ್ದೇವೆ. ನಮ್ಮಲ್ಲಿ ಕೆಟ್ಟ ಭಾವನೆಗಳಲ್ಲಿ ಯಾರ ಹತ್ರನೂ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ದೇಶ ಮುಂಚೂಣಿಯಲ್ಲಿ ಮುಂದುವರಿತಾ ಇದೆ. ಇದಕ್ಕೆ ಕಾರಣ ನಮ್ಮಲ್ಲಿರುವಂಥ ಒಗ್ಗಟ್ಟು. ಇದನ್ನೇ ಬಯಸಿ ಹೋದಂಥ ಹಿಂದಿನ ಎಲ್ಲ ಮಹನೀಯರು ತ್ಯಾಗ ಮಾಡಿ ತಮ್ಮ ಪ್ರಾಣವನ್ನು ಬಿಟ್ಟು ಸ್ವತಂತ್ರಗೊಳಿಸಿ ಹೋದರು. ಅದರ ಒಂದು ಫಲವಾಗಿ ನಾವು ಇವತ್ತೆಲ್ಲರೂ ನೆರೆದಿದ್ದೇವೆ, ಇವತ್ತೆಲ್ಲರೂ ಸೇರಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ತಪ್ಪಾಗಲಿಕ್ಕಿಲ್ಲ. ಇದೇ ರೀತಿ ನಾವು ಭಾವನೆಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿರುವಂಥ ಈ ಒಗ್ಗಟ್ಟು ಶಾಶ್ವತವಾಗಿದ್ದರೆ ಮಾತ್ರ ನಮ್ಮ ದೇಶವನ್ನು ಯಾರು ಅಳಗಾಡಿಸೋದಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ನಮ್ಮ ದೇಶ ಮುಂಚೂಣಿಯಲ್ಲಿ ಇರುವುದರಿಂದ ಬಹಳ ದೇಶಗಳು ನಮ್ಮ ದೇಶದ ಮೇಲೆ ಕಣ್ಣುಗಳನ್ನಿಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾದ್ರೆ ನಮ್ಮ ಯೂನಿಟಿ ಒಂದೇ ಅದಕ್ಕೆ ಕಾರಣ, ನಮ್ಮ ಒಂದು ವೈರತ್ವ ಮಾತ್ರ ಇರಬಾರ್ದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾವು ಸ್ನೇಹ ಭಾವ, ಪ್ರೀತಿ ಭಾವ ಮತ್ತು ಒಂದು ಸಹೋದರ ಸಹೋದರಿಯರ ಭಾವವನ್ನು ತುಂಬಬೇಕಾದವರು ಯಾರು ಅಂತ ಹೇಳಿದ್ರೆ ಶಾಲಾ ಶಿಕ್ಷಕರು ಮತ್ತು ಇಲ್ಲಿರ್ತಕ್ಕಂಥ ಒಂದು ಪದಾಧಿಕಾರಿಗಳು, ಹಾಗೆ ತಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಪಾಲಕನಿಗೆ ಇದರ ಕರ್ತವ್ಯ ಇದೆ. ಕೇವಲ ಶಾಲೆ ಶಿಕ್ಷಕರು ಮಾತ್ರ ಮಕ್ಕಳನ್ನು ಪರಿವರ್ತನೆ ಮಾಡಿದರೆ ಆಗುವುದಿಲ್ಲ, ಕೇವಲ ಹಳೆಯ ವಿದ್ಯಾರ್ಥಿಗಳು ಮಾಡಿದರೆ ಆಗೋದಿಲ್ಲ. ಪ್ರತಿಯೊಬ್ಬ ಜೀವಿಯು ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಪರಿವರ್ತನೆ ಮಾಡಿದರೆ ಅವರಲ್ಲಿ ಎಲ್ಲ ಗುಣಗಳನ್ನು ನಾವು ಪಡೆಯಬಹುದೇ ಹೊರತಾಗಿ ನಾವೇನು ಅಪೇಕ್ಷೆ ಪಟ್ಟಿದ್ದೀವಿ, ಇವತ್ತು ನಮಗೂ ಒಳ್ಳೆಯದಾಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದಕ್ಕೆ ಕಾರಣ ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ಸಮಾಜ ಮಾತ್ರ ಅಲ್ಲ, ಮೊದಲು ಮನೆಯಿಂದ ಹುಟ್ಟುತ್ತೆ. ನನ್ನ ಮಗು ಒಬ್ಬ ವಿದ್ಯಾವಂತ ಆಗಬೇಕು ಅಂತ ಅಪೇಕ್ಷೆ ಇರಬೇಕಾದ್ರೆ ತನ್ನ ಮೊದಲ ತಾಯಿ ತಂದೆಗಿರಬೇಕು ಹೊರತಾಗಿ ಎಲ್ಲವೂ ಸಮಾಜದ ಮೇಲೆ ಹಾಕೋದಲ್ಲ, ಎಲ್ಲವೂ ಶಿಕ್ಷಕರ ಮೇಲೆ ಹಾಕೋದಲ್ಲ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಇವೆಲ್ಲ ಗೌರ್ಮೆಂಟ್ ಶಾಲೆಗಳು ಈಗ ನಾವು ಕಲಿಯುವಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ, ಸಹಾಯ ಮಾಡೋರೇ ಇರಲಿಲ್ಲ. ಹೇಗೋ ಕಲ್ತೀವಿ, ಹೇಗೋ ಮಾಡಿದ್ವಿ, ಆದರೆ ಎಲ್ಲವನ್ನೂ ಸಾಧನೆ ಮಾಡಿ ಉನ್ನತ ಮಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲೇ ಕಲಿತು ಉನ್ನತ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿರುವಂಥ ಉದಾಹರಣೆಗಳು ಬೇಕಾದಷ್ಟು ನಿಮ್ಮ ಮುಂದಿದೆ. ಇವತ್ತು ಸಹಾಯ ಮಾಡೋದಕ್ಕಾಗಿ ಒಂದು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಏನಾದರೂ ಸಹಾಯ ಮಾಡುವಂಥ ಈ ದೇಶದಲ್ಲಿ ಪ್ರವೃತ್ತಿ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಇದೆ, ಬೇರೆ ಇಲ್ಲ ಅಂತ ಹೇಳಿದಿಲ್ಲ. ಆ ಒಂದು ಸಂಸ್ಥೆ ಯಾವುದಂದ್ರೆ ಲೈನ್ಸ್ ಸಂಸ್ಥೆ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ನಾನು ಸುಮಾರು ವರ್ಷಗಳ ಕಾಲ ಲೈನ್ಸ್ ಸದಸ್ಯರಾಗಿ ಕೆಲಸ ಮಾಡಿದ್ದೇನೆ. ಆ ಲೈನ್ಸ್ ಸಂಸ್ಥೆಯ ಉದ್ದೇಶ ಏನು ಅಂದ್ರೆ ಒಂದೇ, ಇಲ್ಲದವರಿಗೆ ಕೊಡುವುದು ಒಂದೇ ಉದ್ದೇಶ. ಯಾರು ಸಹಾಯ ಬಯಸಿ ಬರ್ತಾರ ಅವರಿಗೆ ಸಹಾಯ ಹಸ್ತವನ್ನು ಕೊಡುವುದು ಒಂದೇ ಲೈನ್ಸ್ದ ಉದ್ದೇಶ. ಬರೀ ಅವರು ತಮ್ಮ ಪದಾಧಿಕಾರವನ್ನು ಮಾತ್ರ ಪದಾಧಿಕಾರಿಗಳಾಗಿ ಮಾತ್ರ ಉಳಿಯೋದಿಲ್ಲ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತು ಆ ಸಂಸ್ಥೆಯ ದೇವೋದ್ದೇಶಗಳು ಏನು ಅಂತ. ನಾನಾಗಲೇ ಮಾಡಿ ಬಂದಿದ್ದೇನೆ. ಇಲ್ಲೇ ಹಲವಾರು ಸಹಾಯ ಸಂಸ್ಥೆಗಳನ್ನು ಮಾಡಬೇಕು ಅಂತ ಮುಂದೆ ಬರಬೇಕಾದ್ರೆ ಮೇನ್ ನಮ್ಮ ಲೈನ್ಸ್ ಸಂಸ್ಥೆ, ಇಡೀ ದೇಶದಲ್ಲಿ ಈ ಲೈನ್ಸ್ ಸಂಸ್ಥೆಯಿಂದ ಸಾಕಷ್ಟು ಸಹಾಯವನ್ನು ತಗೊಂಡಂಥ ಜನಗಳು ಬೇಕಾಗುತ್ತಿದ್ದಾರೆ. ಅವರಲ್ಲಿ ಒಂದೇ ವಿನಂತಿ, ಎಲ್ಲ ಮಾಡಿ ಬಂದಿದ್ದಾರೆ ಇಲ್ಲ ಅಂತಲ್ಲ, ಅವ್ರು ಮಾಡ್ತಾನೆ ಇದ್ದಾರೆ. ನಮಗೆ ಬೇಕಾಗಿರುವಂಥದ್ದು ಏನು, ಈಗ ಶಾಲೆಯಲ್ಲಿ ಮಕ್ಕಳಿಗೆ ಕೊಡಬೇಕಾದದನ್ನು ಮಕ್ಕಳಿಗೆ ಕೊಡ್ತಾರೆ, ಸಮಾಜದಲ್ಲಿ ಅವಶ್ಯಕತೆ ಇರುವುದನ್ನು ಸಮಾಜದಲ್ಲಿ ಹಂಚ್ತಾರೆ, ವಿದ್ಯಾರ್ಥಿಗಳಿಗೆ ಬೇಕಾಗಿರೋದನ್ನು ವಿದ್ಯಾರ್ಥಿಗಳಿಗೆ ಹಂಚ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ಪೂರೈಸುವಂಥ ಸಾಮರ್ಥ್ಯ ಈ ನಮ್ಮ ಲೈನ್ಸ್ ಪದಾಧಿಕಾರಿಗಳಿಂದಲ್ಲ, ಇಡೀ ನಮ್ಮ ದೇಶದಲ್ಲಿ ಸಾಕಷ್ಟು ಸಹಾಯ ಮಾಡುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಿಂದ ಸಹಾಯ ಪಡೆದಿದ್ದಾರೆ. ಇಲ್ಲಿ ಸಹಾಯ ಮಾಡಿದ್ದಾರೆ ಇಲ್ಲಿ ಮಕ್ಕಳಿಗೆ. ಈ ಶಾಲೆ ಒಂದು ಸಹಾಯ ಪಡಿಬೇಕಾದ್ರೆ ಅಲ್ಲಿ ಶಾಲೆಯಲ್ಲಿ ಒಬ್ಬ ಆಕ್ಟಿವ್ ಹೆಡ್ ಮಾಸ್ಟರ್ ಇದ್ದರೆ ಮಾತ್ರ ಆ ಶಾಲೆ ಸಂಪೂರ್ಣವಾಗಿ ಮುಂದುವರಿಯುತ್ತದೆ.
ಆಕ್ಟಿವ್ ಹೆಡ್ ಮಾಸ್ಟರ್ ಆಗಿದ್ರೆ ಮಾತ್ರ ಸಾಧ್ಯ. ಆ ಆಕ್ಟಿವ್ ಹೆಡ್ ಮಾಸ್ಟರ್ಗೆ ಸಹ ಶಿಕ್ಷಕರು ಸಹಕಾರ ಕೊಟ್ಟರೆ ಮಾತ್ರ ಅದು ಶಾಲೆ ಉದ್ಧಾರ ಆಗುತ್ತೆ. ಕೇವಲ ಹೆಡ್ ಮಾಸ್ಟರ್ ಒಂದು ಮಾಡ್ತಾರ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಇಲ್ಲಿ ನಾನು ಬಂದಾಗಿದ್ದ ನೋಡ್ತಾ ಇದ್ದೀನಿ, ಇಲ್ಲಿರುವ ಎಲ್ಲ ಶಿಕ್ಷಕಿಯರು ಇಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ. ಇಲ್ಲಿ ಹೆಡ್ ಮಾಸ್ಟರು ನಾನು ಅದೇ ಸ್ಥಾನವನ್ನು ಅಲಂಕರಿಸಿ ಮುಗಿಸಿ ಬಂದಿದ್ದೇನೆ, ಇಲ್ಲ ಅಂತಲ್ಲ. ಇಲ್ಲಿರುವಂಥದ್ದು ನೋಡಿ ನಾನು ದಿನನಿತ್ಯ ಒಂದ್ಸಲ ಸ್ಮರಣೆ ಮಾಡ್ತೇನೆ, ಎಷ್ಟು ಆಕ್ಟಿವ್ ಆಗಿದ್ದಾರೆ. ಬೆಳಗಿನಿಂದ ಸಾಯಂಕಾಲ ಮನೆಗೆ ಹೋಗುವವರೆಗೂ ಆಕ್ಟಿವ್ ಆಗೇ ಇರ್ತಾರೆ, ಮಕ್ಕಳ ಜೊತೆಗೆ ಇರ್ತಾರೆ. ಮಕ್ಕಳನ್ನು ಮಾತಾಡಿಸುವಂಥ ರೀತಿ ಹೇಗಿದೆ, ಯಾವ ತಾಯಿ ತನ್ನ ಮಗುವನ್ನು ಹೇಗೆ ಮಾತಾಡಿಸ್ತಾಳೋ ಆ ರೀತಿ ಮಕ್ಕಳನ್ನ ಅವರು ಮಾತಾಡಿಸ್ತಾರೆ. ಇಟ್ಸ್ ಎ ಗುಡ್ ಸೆನ್ಸ್. ಮಕ್ಕಳು ಅವ್ರನ್ನ ಅಪ್ಕೋಬೇಕು ಆ ರೀತಿ. ಈ ಹೆಡ್ ಮಾಸ್ಟರ್ ಹೋಗ್ತಾ ಇದ್ದಾರಲ್ಲ ಅನ್ನುವಂಥ ಕಣ್ಣೀರು ಯಾಕೆ ಬರ್ತಿದೆ ಶಿಕ್ಷಕರಿಗೆ ಹೋಗುವಾಗ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಅವರ ಸೇವೆ ಆ ರೀತಿ ಇರ್ತದೆ. ಆ ಸಂಸ್ಥೆಯಿಂದ ಒಬ್ಬರು ಹೋಗ್ತಾ ಇದ್ದಾರೆ ಅಂದರೆ ಆ ಸಂಸ್ಥೆಗೆ ಆ ಸೇವೆ ಆಗಿರ್ತದೆ. ಇದು ಒಂದು ಸಂಸ್ಥೆ ಆಗಿದೆ. ಎರಡನೇದು ಇನ್ನೊಂದು, ಈ ಒಂದು ಶಾಲೆಗೆ ಸಹಾಯ ಮಾಡುವಂಥ ಸಂದರ್ಭ ಬಂದಾಗ ಹಳೆಯ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಾರೆ. ನಮ್ಮ ನೋಡಿ ಹಳೆಯ ವಿದ್ಯಾರ್ಥಿಗಳ ಸಹಾಯ ಶಾಲೆ ಸಂಸ್ಥೆಗಳಿಗೆ ಬಹಳ ಇರ್ತದೆ. ಇಲ್ಲಿ ಬಂದ ನಂತರ ಈ ಶಿಕ್ಷಕಿಯರು ಅಥವಾ ಇಲ್ಲೆಲ್ಲರೂ ಸೇರಿ ಹಳೆಯ ವಿದ್ಯಾರ್ಥಿಗಳನ್ನ ಕಲೆ ಹಾಕಿದ್ದಾರೆ, ಒಂದು ಸಂಘ ಮಾಡಿದ್ದಾರೆ ಅಂದರೆ ಅದರ ಅರ್ಥ ಪದೇ ಪದೇ ನಿಮ್ಮನ್ನು ಸಹಾಯ ಕೇಳ್ತಾ ಇದ್ದಾರೆ ಅಂತಲ್ಲ. ನೀವೇನಾದರೂ ಕೊಡುವುದಾದರೆ ಮಕ್ಕಳಿಗೆ ಅನ್ನ ಕೊಡಿ, ಎರಡನೇದು ವಿದ್ಯೆ ಕೊಡಿ. ಈ ದೇಶಕ್ಕೆ ಬೇಕಾಗಿರುವುದು, ಮುಖ್ಯವಾಗಿ ಬೇಕಾಗಿರುವುದು ಸಂಪತ್ತಲ್ಲ, ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ಅವರಿಗೆ ಹಸಿವಿಗೆ ಅನ್ನ. ಹಿಂದೆ ಸಾಕಷ್ಟು ಸಂಸ್ಥೆಗಳಿದ್ದು ಸರ್ಕಾರ ಇರಲಿಲ್ಲ, ಈಗ ವ್ಯವಸ್ಥೆ ಸಾಕಷ್ಟು ಇದೆ. ಅನ್ನ ಕೊಡ್ತಾ ಇದ್ದಾರೆ, ಇಲ್ಲಿ ಸಂತೋಷ ಇದ್ದಾರೆ, ದಿನಾನು ನೀರು ಕೊಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ನೀರು ಯಾರಿಗೆ ಅವಶ್ಯ ಇಲ್ಲ, ಪ್ರತಿನಿತ್ಯ ನೀರನ್ನು ಕೊಡ್ತಾ ಇದ್ದಾರೆ. ಸಂತೋಷ. ಈ ಸರ್ ಒಂದು ಮಾಡಿದ್ರೆ ಸಾಕು, ನಮ್ಮ ವಿದ್ಯಾರ್ಥಿ ಒಬ್ಬ ಹೋದ್ರೆ ಸಾಕು, ತಕ್ಷಣ ಮೋಟರ್ ಚಾಲೂ ಮಾಡ್ತಾರೆ, ನೀರು ಕೊಡ್ತಾರೆ. ನಮ್ಮ ಶಾಲೆಯಲ್ಲಿ ನೀರಿಲ್ಲ, ಅವರೇ ನೀರು ಕೊಡ್ತಾ ಇದ್ದಾರೆ. ನಾನು ಬಂದಾಗಿದ್ದ ನೋಡ್ತಾ ಇದ್ದೀನಿ. ಒಂದು ದಾನ ಅಂದ್ರೆ ಏನು, ಒಂದು ಸಣ್ಣ ವಸ್ತುವನ್ನು ಕೊಟ್ಟಿರೋದು ದಾನ, ಸ್ಮರಣೀಯವಾಗಿರುವಂಥ ದಾನವನ್ನು ಮಾಡಿ, ವಿದ್ಯಾರ್ಥಿಗಳಿಗೆ ದಾನ ಮಾಡಿ ಅನ್ನ. ಹಾಗೆ ನೀವು ಹಳೆಯ ವಿದ್ಯಾರ್ಥಿಗಳಿಗೆ ಏನೋ ಒಂದು ಸಂಘಟನೆ ಮಾಡಿದ್ದೀರಾ, ಇಲ್ಲ ಅಧ್ಯಕ್ಷರಂತೂ ಮಾಡಿದ್ದೀರಾ, ಏನಾದರೂ ಬಯಸಿ ಆ ಮೇಡಮ್ ಅವರು ಒಂದು ಕೇಳಿದರೆ ಈ ಶಾಲೆಗೆ ಬಣ್ಣ ಹಚ್ಚಿದ್ರು, ಸೂಟಿಯಲ್ಲಿ 2 ತಿಂಗಳ ಕೆಲಸ ಮಾಡಿದ್ದಾರೆ. ಈ ಬೋರ್ಡನ್ನು ನೋಡಿ, ಹೊರಗಡೆ ಇರುವಂಥ ಈ ಬೋರ್ಡಿನಲ್ಲಿರುವಂಥ ಅಕ್ಷರಗಳನ್ನು ನೋಡಿ ಅವ್ರು ಮಾಡಿರುವಂಥ ಕೆಲಸ, ಒಬ್ಬ ಹೆಡ್ ಮಾಸ್ಟರ್ ಆಗಿ ಮಾಡಿರಬೇಕಾಗಿರುವಂಥ ಮುಖ್ಯ ಕೆಲಸ, ಶಾಲೆಗೆ ಏನು ಬೇಕು ಅನ್ನುವಂಥದ್ದನ್ನು ಯಾರು ಮಾಡಿದ್ರು ಅಂತಾರ ಅವರು ನಿರಂತರವಾಗಿ ಸ್ಮರಣೆಯಲ್ಲಿ ಇರ್ತಾರೆ. ಆ ಶಾಲೆ ಅವನು ನೆನೆಸುವಂಥ ಈ ಶಿಕ್ಷಕಿಯರು ಇದ್ದಾರಲ್ಲ, ಇವರೆಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಏನೇ ಒಂದು ಹೇಳಿದ್ರು ಕೂಡ ಯಾವುದೇ ನೆಗೆಟಿವ್ ಆನ್ಸರ್ ಅವ್ರ ಹತ್ರ ಇಲ್ಲ. ಒಂದು ಮೆಸೇಜ್ ಕೊಟ್ಟರೆ ಸಾಕು, ಮೆಸೇಜಿನ ಮೂಲಕನೂ ಕೂಡ ಅವರೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಹೀಗೆ ಎಲ್ಲ ಸಹಾಯ ಸಹಕಾರಗಳಿಂದ ಸಂಸ್ಥೆಗಳು ನಡೀತು. ಸರ್ಕಾರಿ ಶಾಲೆಗಳು ಯಾಕೆ ಮುಗಿಸ್ತಾ ಇದ್ದಾವೆ, ಇಷ್ಟು ಸೌಲಭ್ಯಗಳನ್ನು ಕೊಟ್ಟರೆ ಯಾಕೆ ಮುಗಿಸ್ತಾ ಇದ್ದಾವೆ, ಕಡಿಮೆ ಯಾಕೆ ಆಗ್ತಾ ಇದೆ, ಅದಕ್ಕೆ ಕಾರಣ ಆ ಏರಿಯಾದಲ್ಲಿರುವಂಥ ಸಮಾಜದ ಜನ, ಇಲ್ಲಿ ಕುಂತಿರುವಂಥ ಜನ. ಹಾಗೆ ನೀವು ಮನಸ್ಸು ಮಾಡಿದರೆ ಈ ಶಾಲೆಯನ್ನು ತುಂಬಿಸುವಷ್ಟು ಜನರನ್ನು ತರುವ ಸಾಮರ್ಥ್ಯ ಹಳೆಯ ವಿದ್ಯಾರ್ಥಿಗಳಿಗೆ ಯಾಕೆ ಪ್ರಯತ್ನ ಮಾಡೋದಿಲ್ಲ? ಮನೆಗೆ ಹೋಗಿ ನಮ್ಮ ಶಾಲೆ ಚೆನ್ನಾಗಿದೆ, ಕಲಿಸ್ತಾ ಇದ್ದಾರೆ ಎನ್ನುವಂಥ ಭಾವನೆ ನಿಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಬಂದರೆ ಮುಂದಿನ ವರ್ಷ ಈ ಶಾಲೆ ತುಂಬೋದು ಬೇಡ, ಅರ್ಧ ಆದರೂ ಆಗುವಷ್ಟು ಮಕ್ಕಳನ್ನು ಕಲಿಯುವಂಥ ಎಲ್ಲ ಪಾಲಕರಾಗಲಿ, ವಿದ್ಯಾರ್ಥಿಗಳಾಗಲಿ, ಈ ಸಂಬಂಧಪಟ್ಟಂಥ SDMC ಅವರಾಗಲಿ ಈ ಶಾಲೆಯನ್ನು ಮಕ್ಕಳು ತುಂಬುವ ರೀತಿಯಲ್ಲಿ ಮಾಡುವಂಥ ಕೆಲಸ ಬರೀ ಶಿಕ್ಷಕರು ಮಾಡಿದರೆ ನಡೆಯೋದಿಲ್ಲ. ಯಾಕಂದರೆ ಶಿಕ್ಷಕರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಜನರ ಸಂಪರ್ಕ ಇರೋದಿಲ್ಲ, ಊರಿನ ಸಂಪರ್ಕ ಇರೋದಿಲ್ಲ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಶಾಲೆಯ ಕೆಲಸವನ್ನು ಮಾಡಬೇಕಾದ್ರೆ ಅವರಿಗೆ ಸಹಕಾರ ಮಾಡಿ, ದಯವಿಟ್ಟು ಈ ಶಾಲೆಯಲ್ಲಿ ಮಕ್ಕಳು ಸೇರುವಂತೆ ಮಾಡಿ, ಇನ್ನೂ ಹೆಚ್ಚು ದಾನ ಧರ್ಮಗಳನ್ನು ಮಾಡಿ ಈ ಶಾಲೆಯನ್ನು ಉದ್ಧಾರ ಮಾಡಿ ಅಂತ ಹೇಳಿ. अरे देशवासियों, आप सभी को स्वतंत्रता दिवस की हार्दिक शुभकामनाएं। जैसा कि हम सभी जानते हैं कि आज 15 अगस्त है और हम सब यहाँ अपने देश का 69वां स्वतंत्रता दिवस मनाने के लिए उपस्थित हुए हैं। साथियों, 15 अगस्त 1947 को हमारा देश ब्रिटिश शासन से आजाद हुआ था, जिसे आजाद कराने के लिए न जाने कितने स्वतंत्रता सेनानियों ने जान गंवाई थी। आज सबसे पहले हमें उन स्वतंत्रता सेनानियों को नमन करना चाहिए जिन्होंने इस देश को आजाद कराने के लिए अपना सब कुछ दांव पर लगा दिया। यह दिन महात्मा गांधी जी, सुभाष चंद्र बोस, भगत सिंह, राजगुरु समेत सैकड़ों स्वतंत्रता सेनानियों के त्याग, तपस्या और बलिदान की याद दिलाता है। स्वतंत्रता दिवस हमें याद दिलाता है कि हमें अपने देश और उसके मूल्य को सम्मान देना चाहिए। यह हमें याद दिलाता है कि हमें अपने स्वतंत्रता को निश्चित रूप से इस्तेमाल करना चाहिए। टेक्नोलॉजी, कृषि, साहित्य, खेल आदि क्षेत्र में भारत बहुत तरक्की कर चुका है, परंतु आज भी हमारे देश में बेरोजगारी, असमानता, भ्रष्टाचार जैसी समस्याएं हैं। तो आइए स्वतंत्रता दिवस के अवसर पर हम सभी प्रतिज्ञा करते हैं कि इन सभी समस्याओं को सुलझाने का पूरा प्रयास करेंगे और अपने देश भारत को विश्व का सर्वश्रेष्ठ देश बनाएंगे। जाते जाते मैं अपने भाषण का समापन एक शायरी से करना चाहूंगी। देशभक्तों से ही देश की शान है, देशभक्तों से ही देश की
की मान है। हम उस देश के फूल हैं यारो, जिस देश का नाम है हिंदुस्तान। जय हिंद, जय भारत। I am very happy to speak about Independence Day. We celebrate Independence Day every year on 15th August. It is a very special day for our country, India. On this day in the year 1947, India became free from the British rule. Before 1947, India was not free. The British ruled our country for many years, but many great people fought for our freedom. They are called freedom fighters. Some of them were Mahatma Gandhi, Subhash Chandra Bose, Bhagat Singh, Jawaharlal Nehru, Rani Lakshmi Bai. They were brave and strong. They worked very hard. Some went to jail. Some died, but they never gave up because of them. We are today free. We should always think them and remember them. On Independence Day, we hoist the Indian flag. We sing the national anthem. We do the songs and speech. We say Jai Hind with pride. This day makes us feel proud to be India. India is our motherland. We must love our country. Let's promise I will be a good citizen. I will work hard. I will make India proud. Jai Hind, Jai Bharat. Thank you. ಭಾಷಣ ಮಾಡಿದಂಥ ಮಕ್ಕಳಿಗೆ ಧನ್ಯವಾದಗಳು. ಸೂಟು ಹಾಕ್ಕೊಂಡು ಟೈ ಕಟ್ಟಿಕೊಂಡು ಹೋಗುವಂಥ ಏನೋ ಮಾಲೆ ಇಟ್ಕೊಂಡೆಲ್ಲ ಮಾತ್ರ ಹೋಗುವುದಿಲ್ಲ ಅಂತ ಕಾಣ್ತದೆ. ಮತ್ತೆಲ್ಲ ವೆಹಿಕಲ್ಗಳಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾರೆ. ಆದರೆ ನಮ್ಮ ಬಡ ಮಕ್ಕಳು ನಾವೇನು ಬರೀ ಕನ್ನಡ ಇದೆ ಎಂಬುದು ಆ ಹೆಣ್ಮಗಳು ಇಂಗ್ಲೀಷ್ನಲ್ಲೇ ಭಾಷಣ ಮಾಡ್ತಾಳೆ. ಧನ್ಯವಾದಗಳು. ಇವತ್ತಿನ ದಿನದಲ್ಲಿ ಹೆಣ್ಣುಮಕ್ಕಳು ಮುಂದೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಸ್ಥಾನಕ್ಕೆ ಹೋಗ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳು ಇವತ್ತು ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಗಂಡು ಮಕ್ಕಳು ಯಾಕೆ ಹೀಗೆ ಅಂತ ಒಂದು ಕ್ವಶನ್ ನಮ್ಮ ಮುಂದೆ ಕೂಡ ಬಂದಿದೆ, ಶಿಕ್ಷಕರ ಮುಂದೆ ಬಂದಿದೆ, ಜನಗಳ ಮುಂದೆ ಕೂಡ ಬಂದಿದೆ. ಗಂಡು ಮಕ್ಕಳು ಯಾಕೆ ಹೀಗೆ ಅಂತ. ಆದ್ದರಿಂದ ಗಂಡು ಮಕ್ಕಳಿಗೆ ಒಂದು ಕಿವಿ ಮಾತು, ಮುಂದೆ ಹೋಗ್ಬೇಕು, ಒಳ್ಳೆಯ ಹುದ್ದೆಯನ್ನು ಪಡೆದು ನಾವು ಶಾಲೆಗೆ, ದೇಶಕ್ಕೆ, ಮನೆಗೆ ಎಲ್ಲರಿಗೂ ಗೌರವ ತರುತ್ತಾ ಮಕ್ಕಳು ಗಂಡು ಮಕ್ಕಳು ಮುಂದೆ ಬನ್ನಿ ಅಂತ ಒಂದು ಕರೆ ಕೊಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಅತಿಥಿಗಳ ಭಾಷಣ. 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿ ನೆರೆದಿರುವಂಥ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಲಯನ್ಸ್ ಬಂಧುಗಳೇ ಹಾಗೂ SNCಯ ಬಂಧುಗಳೇ ಹಾಗೂ ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳೇ ಹಾಗೂ ಮಕ್ಕಳ ಹೆತ್ತವರು ಎಲ್ಲರಿಗೂ ನನ್ನ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವು ಸ್ವಾತಂತ್ರ್ಯೋತ್ಸವವನ್ನು ಬಹಳ ಹೆಮ್ಮೆಯಿಂದ, ಬಹಳ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ನಮ್ಮ ಈ ನಲಿವಿನ ಹಿಂದೆ ಅದೆಷ್ಟೋ ಮಂದಿ ಹುತಾತ್ಮರು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಬಲಿದಾನವನ್ನು ಗೈದಿದ್ದಾರೆ. ಅವರು ತಮ್ಮ ಮನೆ, ಮಠ, ಸಂಸಾರ ಎಲ್ಲವನ್ನು ತ್ಯಾಗ ಮಾಡಿ ಈ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೋಸ್ಕರ ಬಲಿದಾನವನ್ನು ಮಾಡಿದ್ದಾರೆ. ಅಂಥವರನ್ನು ನಾವು ಈ ಹೊತ್ತಿನಲ್ಲಿ ಸ್ಮರಿಸುವುದು ನಮ್ಮ ಕರ್ತವ್ಯ. ಹಾಗೆಯೇ ಇವತ್ತು ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಗಡಿನಾಡಿನಲ್ಲಿ ಕಾಯ್ತಿರುವ ನಮ್ಮ ಸೈನಿಕರು. ಅವರು ಕೂಡ ಅಷ್ಟೇ, ಎಲ್ಲ ಮನೆ, ಮಠ, ಸಂಸಾರ, ಹಬ್ಬ ಹರಿದಿನ ಯಾವುದನ್ನು ಇಟ್ಟುಕೊಳ್ಳದೆ ನಮ್ಮ ಒಂದು ಒಳಿತಿಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ನು ಕಾಯ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಈ ಹೊತ್ತಿನಲ್ಲಿ ಸ್ಮರಿಸೋಣ. ಹಾಗೆಯೇ ಮಕ್ಕಳೇ, ಇವತ್ತು ಎಲ್ಲ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಕ್ಕಳು ಭಾಷಣ ಮಾಡಿದರು. ಒಬ್ಬರು ಹಿಂದಿಯಲ್ಲಿ ಮಾಡಿದರು, ಒಬ್ಬರು ಕನ್ನಡದಲ್ಲಿ ಮಾಡಿದರು, ಒಬ್ಬರು ಇಂಗ್ಲೀಷಲ್ಲಿ ಮಾಡಿದರು. ಬಹಳ ಸಂತೋಷ ಆಯಿತು. ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸಿದ್ದಾರೆ. ಅದೇ ರೀತಿ ಮಕ್ಕಳೇ, ನೀವು ಮುಂದಕ್ಕೆ ನಿಮ್ಮಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅದರಲ್ಲಿ ಒಂದು ಗುರಿ ಇರಬೇಕು. ಆ ಗುರಿಯನ್ನು ಸಾಧಿಸಬೇಕಾದ್ರೆ ನೀವು ಪರಿಶ್ರಮ ಪಡಬೇಕು.
ಒಂದು ಕತೆ ಹೇಳ್ತೇನೆ. ಸ್ವಾಮಿ ವಿವೇಕಾನಂದರು ಒಂದ್ಸಲ ಚಿಕಾಗೋದಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಭಾಷಣ ಮಾಡಲಿಕ್ಕೆ ಹೋಗ್ತಾರೆ. ಭಾಷಣ ಎಲ್ಲ ಆದ ಮೇಲೆ ಅವರು ಭಾಷಣ ಮುಗಿಸಿ ನದಿ ತೀರದ ಹತ್ರ ಬರ್ತಾ ಇರುವಾಗ ಅಲ್ಲಿ ಒಂದಷ್ಟು ಮಕ್ಕಳು ಈ ಬಲೂನನ್ನು ಊದಿಕೊಂಡು ಅದನ್ನು ನೀರಿನಲ್ಲಿ ಬಿಡ್ತಾ ಇದ್ರು. ನೀರಿನಲ್ಲಿ ಬಿಟ್ಟು ಅವರ ಗನ್ನಿಂದ, ಅಂದರೆ ಇದು ಗನ್ ಅಂದರೆ ಇದು ಯಾವುದು ಏರ್ ಗನ್ನಿಂದ ಅದನ್ನು ಶೂಟ್ ಮಾಡ್ತಾ ಇದ್ರು. ಇವರು ಯಾರು ಸ್ವಾಮಿ ವಿವೇಕಾನಂದರು ಅದನ್ನು ನೋಡ್ತಾರೆ. ನೋಡಿ ಮಕ್ಕಳದು ಗನ್ನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ, ಆದರೆ ಒಂದೇ ಒಂದು ಬಲೂನು ಹೊಡಿತಾ ಇಲ್ಲ. ಮತ್ತು ಟ್ರೈ ಮಾಡ್ತಾ ಇದ್ದಾರೆ, ಒಂದೇ ಒಂದು ಬಲೂನು ಹೊಡಿತಾ ಇಲ್ಲ. ಆವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಕ್ಕಳೇ ನಾನೊಂದ್ಸಲ ಟ್ರೈ ಮಾಡ್ಬೋದಾ ಅಂತ. ಆಗ ಇವ್ರು ಕೇಳ್ತಾರೆ, ನಿಮ್ಮಿಂದ ಆಗೋದಿಲ್ಲ, ನಮಗೇ ಆಗೋದಿಲ್ಲ, ನಿಮ್ಗೆ ಹೇಗಾಗ್ತದೆ, ಇದು ಮಕ್ಕಳ ಆಟ, ನಿಮಗೆ ಆಗ್ಲಿಕ್ಕಿಲ್ಲ ಅಂತ. ಇಲ್ಲ, ನಾನು ಒಂದ್ಸಲ ಪ್ರಯತ್ನ ಪಡ್ತೇನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗೆ ಮಕ್ಕಳ ಕೈಯಿಂದ ಬಲೂನ್ ತಗೊಂಡು ಅವರು ಊದಿ ಅದನ್ನು ನೀರಿನ ಮೇಲೆ ತೇಲಿ ಬಿಟ್ಟು ಅವರ ಗನ್ ಶೂಟನ್ನು ತಗೊಂಡು ಶೂಟ್ ಮಾಡ್ತಾರೆ. ಶೂಟ್ ಮಾಡುವಾಗ ಒಂದು 10 ಬಲೂನನ್ನು ಹಾಗೇನೆ ಬಿಡ್ತಾರೆ. ಆ 10 ಬಲೂನನ್ನು ಕೂಡ ಅವರು ಪಟ 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 ಅಂತ ಶೂಟ್ ಮಾಡ್ತಾರೆ. ಆಗ ಮಕ್ಕಳಿಗೆ ಆಶ್ಚರ್ಯ ಆಗ್ತದೆ, ಅರೆ ಇದು ಹೇಗೆ ನಿಮಗೆ ಬಂತು, ನಾವು ಇಷ್ಟು ಮಾಡಿದೆವು ನಮಗೆ ಆಗಲಿಲ್ಲಲ್ಲ, ಇದು ಹೇಗೆ ಬಂತು ನಿಮಗೆ ಅಂತ. ಆಗ ಅವರು ಹೇಳ್ತಾರೆ, ನೋಡಿ ಮಕ್ಕಳೇ, ನಾನು ಯಾರಿಂದ ಸಹ ಕಲೀಲಿಲ್ಲ, ನಾನು ನಿಮ್ಮಿಂದಲೇ ಕಲ್ತದ್ದಿದ್ದನ್ನು, ನನಗೆ ಇದಕ್ಕಿಂತ ಮೊದಲು ಗೊತ್ತಿರಲಿಲ್ಲ, ಈಗಲೇ ನಾನು ಕಲ್ತದ್ದು. ಮುಖ್ಯವಾಗಿ ನಿಮ್ಮಲ್ಲಿ ಒಂದು ಗುರಿ ಇರಬೇಕು, ಏಮ್, ನಾನು ಇಂಥದ್ದನ್ನೇ ಮಾಡಬೇಕು, ಇಂಥದ್ದನ್ನೇ ಇಡಬೇಕು ಅಂತ ಒಂದು ಗುರಿ ಇರಬೇಕು. ಹಾಗೆಯೇ ಕಾನ್ಸಂಟ್ರೇಷನ್, ಎರಡನೇದು ಕಾನ್ಸಂಟ್ರೇಷನ್ ಅಂದರೆ ಗಮನ. ಅದೇ ಒಂದು ಬಲೂನಿನ ಮೇಲೆ ಅದೇ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಾನಿದನ್ನು ಹೊಡಿಲೇಬೇಕು ಎಂಬ ಒಂದು ಕಾನ್ಸಂಟ್ರೇಷನ್ ಅಂದರೆ ಯಾವುದು ಏಕಾಗ್ರತೆ. ಹಾಗೆಯೇ ಮೂರನೇದು ಕಾಂಡಕ್ಟ್, ನಡತೆ. ನಮ್ಮ ನಡತೆ, ನಾವು ಇನ್ನೊಬ್ಬರಿಗೆ ಹೇಗೆ ಗೌರವ. ನೋಡಿ, ಅವರು ಅಷ್ಟು ದೊಡ್ಡ ಜನ ಆದರೂ ಅವ್ರು ಹೇಳ್ತಾರೆ, ನಾನು ನಿಮ್ಮಿಂದಲೇ ಕಲಿತೆ, ಅದು ಒಳ್ಳೆಯ ನಡತೆ. ಹಾಗೆ ಮಕ್ಕಳೇ, ನಮ್ಮಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಥವಾ ನೀವು ಕಲಿತು ಮುಂದೆ ಬರಬೇಕಾದ್ರೆ ನಿಮ್ಮಲ್ಲಿ ಒಂದು ಗುರಿ ಇರಬೇಕು. ಒಟ್ಟಾರೆ ಅಲ್ಲ, ನಾನು ಇಂಥದ್ದೇ ಆಗಬೇಕು, ಭವಿಷ್ಯದಲ್ಲಿ ನಾನು ಇಂಥದ್ದೇ ಆಗಬೇಕು ಎಂಬ ಒಂದು ಗುರಿ ಇರಬೇಕು. ಆ ಗುರಿಯನ್ನು ಸಾಧಿಸಬೇಕಾದ್ರೆ ಏಕಾಗ್ರತೆ ಇರಬೇಕು. ಅದೇ ರೀತಿ ನಮ್ಮ ನಡತೆ ಕೂಡ ಒಳ್ಳೆಯದು ಇರಬೇಕು. ಇನ್ನೊಬ್ಬರು ನಮ್ಮನ್ನು ಚೀತು ಅಂತ ಹೇಳ್ಬಾರ್ದು. ನಾವು ಒಳ್ಳೆಯ ಗುಣದಲ್ಲಿ ಇದ್ದರೆ ನಮ್ಮನ್ನು ಎಲ್ಲರೂ ಗೌರವಿಸ್ತಾರೆ. ಹಾಗೆ ನೀವು ಮುಂದಿನ ಉತ್ತಮ ನಾಗರಿಕರಾಗಿ ಬೆಳೀರಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಕಿವಿ ಮಾತು. ಮಕ್ಕಳೇ, 5 ಬೆರಳು ಯಾವುದು ಹೆಚ್ಚು ಅಂತ ಕಾಣ್ತದೆ ನಿಮಗೆ? ಈ ಬೆರಳಲ್ಲಿ ಯಾವುದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ತಿದೆ ಅಂತ ಕಾಣ್ತದೆ? ಹೇಳಿ, ಹೆಚ್ಚು ಉದ್ದದವರು ಯಾರು? ನಡುಬೆರಳು ಉದ್ದ ಉಂಟು. ಈಗ ನಾವು ಈ ನಡುಬೆರಳಿನಂತ ಹೋಗ್ಬೇಕು, ಬೇಕು ಎಲ್ಲವೂ. ನೋಡಿ, ಒತ್ತಿ ಹಿಡಿದಿದೆ, ಇಲ್ಲೇ ಇರು, ಅವಕಾಶವನ್ನು ಉಪಯೋಗಿಸಿಕೊ ಅಂತ ಅಲ್ವಾ? ಇದು ಸಿಗುತ್ತೆ. ಆದರೆ ಮುಷ್ಟಿ ಆಗ್ಬೇಕಾದ್ರೆ 5 ಬೆರಳು ಬೇಕು. ಅದರಲ್ಲಿ ಕೂಡ ಈ ಮಧ್ಯದ ಬೆರಳು ಉನ್ನತ ಸ್ಥಾನವನ್ನು ತೋರಿಸ್ತದೆ ಈ ಥರ. ಆದ್ದರಿಂದ ಎಲ್ಲರೂ ಈ ಮಧ್ಯದ ಬೆರಳಿನಾಗಿ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಹೇಳ್ತೇನೆ ಅಂದರೆ, ಮುಂದೆ ಪರೀಕ್ಷೆ 10ನೇ ಕ್ಲಾಸ್ ಬರ್ತದೆ. ಇಬ್ಬರಾದರೂ ಆ ಪೇಪರ್ನಲ್ಲಿ ಬರೋ ಪಟ್ಟಿ ಇದೆಯಲ್ಲ, ಅದರಲ್ಲಿ ಬರಬೇಕು ಅಂತ ನಾವು ಆಶಿಸ್ತಾ ಇದ್ದೇವೆ. ಅದನ್ನೇ ನಮ್ಮ ತೋಟದಲ್ಲಿ ನಾನು ಒಂದು ತುಂಬಿಕೊಂಡು ನಾನು ಮನೆಯಲ್ಲಿ ನೆಟ್ಟೆ. ಇದು ಹೆಣ್ಮಕ್ಕಳ ಬಿಳಿ ಸೆರಗಿಗೆ ಬಹಳ ಉಪಯುಕ್ತವಾದ ದಾಸವಾಳ. ಬಿಳಿ ಕಲ್ಲರು, ಅಕ್ಕಚ್ಚು ಕಲ್ಲರು ಸತ್ತೋಯ್ತು ಗಿಡ. ಅಕ್ಕಚ್ಚು ಕಲ್ಲರು 2 ಗಿಡ ಇತ್ತು. ಅದನ್ನು ನಮ್ಮ ಶಾಲೆಯಲ್ಲಿ ಬೆಳೆಸಿದ್ರೆ ಆಗ್ಬೋದಂತ ನಾನು ಕಂಡಿದ್ದೇನೆ. I'm